ಎಲ್ಲರಿಗೂ ನಮಸ್ಕಾರ. ಈ ದಿನ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಆನ್ಲೈನ್ ನಲ್ಲಿ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡ್ತಿದ್ದಾರೆ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರು. ಈ ದಿನ ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಡಿಯಲ್ಲಿ ಬರ್ತಕ್ಕಂತ ಶಿಡ್ಲಘಟ್ಟ ತಾಲೂಕು ಘಟಕ ಆನ್ಲೈನ್ ಕಾರ್ಯಕ್ರಮ ಮಾಡುವ ಮುಖಾಂತರ ಸಾಹಿತ್ಯ ಭಾಷೆ ಈ ನಿಟ್ಟಿನಲ್ಲಿ ಇಲ್ಲಿ ನಡೆಯುವ ಕಾರ್ಯಕ್ರಮಗಳನ್ನ ಪ್ರಪಂಚದ ನಾನಾ ಮೂಲೆಗೂ ತಲುಪಿಸ್ತಕ್ಕಂಥ ಕೆಲಸ ಈ ವೇದಿಕೆಯಿಂದ ಪ್ರಾರಂಭ ಮಾಡ್ತಿದ್ದೀವಿ. ಹಾಗಾಗಿ ಈ ದಿನ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮಕ್ಕೆ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಾತಾಡಲಿಕ್ಕೆ ಒಪ್ಪಿರುತ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕ ವಿಷಯವನ್ನ ಈ ದಿನ ಮಾಡಿಕೊಟ್ಟು ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರನ್ನ ನೆನೆಯುತ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಿದ್ದಾರೆ. ಈ ದಿನ ಕೋಡಿರಂಗಪ್ಪ ಸರ್ ಅವರಿಗೆ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಹೃದಯಪೂರ್ವಕ ಸ್ವಾಗತವನ್ನ ಕೋರ್ತಿದ್ದೇವೆ. ನಮಸ್ಕಾರ. ಹಾಗೆ ಈ ದಿನದ ಮುಖ್ಯ ಅತಿಥಿಗಳು ವಿಷಯ ಮಂಡನೆಕಾರ ಅಂತ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರ ಪರಿಚಯವನ್ನ ಮಾಡ್ಕೊಡ್ತೀವಿ. ಶಿಕ್ಷಣ ತಜ್ಞರು, ಸಾಹಿತಿಗಳು, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರು ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕು ಪುರವರ ಗ್ರಾಮದ ಸಾಮಾನ್ಯ ರೈತ ಕುಟುಂಬದಲ್ಲಿ ಜನಿಸಿರ್ತಾರೆ. ಕೋಡಿರಂಗಪ್ಪರವರು ವೃತ್ತಿಯನ್ನು ಅರಸಿ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಬರುತ್ತಾರೆ. ಮುನ್ಸಿಪಲ್ ಶಿಕ್ಷಣ ತರಬೇತಿ ಸಂಸ್ಥೆಯಲ್ಲಿ ಕನ್ನಡ ಬೋಧನಾ ಉಪನ್ಯಾಸಕರಾಗಿ 20 ವರ್ಷಗಳ ಸುದೀರ್ಘ ಸೇವೆ ಸಲ್ಲಿಸಿದ್ದಾರೆ. ಇವರು PhD ಮಾಡಿ ಡಾಕ್ಟರೇಟ್ ಅನ್ನು ಸಹ ಪಡೆದಿರುತ್ತಾರೆ. ಇವರು ಬರೆದ ಜನಸಂಖ್ಯಾ ಶಿಕ್ಷಣ ಪುಸ್ತಕ B.Ed ವಿದ್ಯಾರ್ಥಿಗಳಿಗೆ ಪಠ್ಯ ಪುಸ್ತಕವಾಗಿದೆ. ನಿಷ್ಕಳಂಕ ಮನಸ್ಸಿನ ನಿರ್ಲಿಪ್ತ ಮನೋಭಾವದ ನಿಸ್ವಾರ್ಥ ಮನೋಭಾವದ ಡಾಕ್ಟರ್ ಕೋಡಿರಂಗಪ್ಪನವರು ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರಾಗಿ ಸಹ ಸೇವೆಯನ್ನ ಸಲ್ಲಿಸುತ್ತಿದ್ದಾರೆ. ಇವರು ಸಂಪನ್ಮೂಲ ವ್ಯಕ್ತಿಗಳಾಗಿ ಅನೇಕ ಸಭೆ ಸಮಾರಂಭಗಳಲ್ಲಿ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ, ಶಿಕ್ಷಕರಿಗೆ ಕಾರ್ಯಾಗಾರವನ್ನು ಸಹ ನಡೆಸಿಕೊಟ್ಟಿರ್ತಾರೆ. ಕಳೆದ ನವೆಂಬರ್ ತಿಂಗಳಿನಲ್ಲಿ ನಡೆದ ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ ಅತ್ಯಂತ ಹೆಚ್ಚು ಬಹುಮತವನ್ನು ಪಡೆದು ಎಲ್ಲ ಕನ್ನಡಾಭಿಮಾನಿಗಳ ಸಹಕಾರದೊಂದಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸುತ್ತಾರೆ. ಹಾಗೆ ತಮ್ಮದೇ ಆದ ಕಲ್ಪನೆಗಳನ್ನ ಇಟ್ಟುಕೊಂಡು ಅದನ್ನ ಸಾಕಾರಗೊಳಿಸಬೇಕು. ಹಾಗೆ ತಮ್ಮ ತಂಡದೊಂದಿಗೆ ಇನ್ನ ಏನಾದ್ರೂ ವಿಶೇಷವಾದ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿ ಸಾಹಿತ್ಯ ಪರಿಷತ್ತಿನ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಒಂದು ಮೆರುಗನ್ನ ತಂದ್ಕೊಡ್ಬೇಕು ಅಂತೇಳಿ ಹೊರಟಿರ್ತಕ್ಕಂಥ ಸಹೃದಯ ಡಾಕ್ಟರ್ ಕೋಡಿರಂಗಪ್ಪನವರಿಗೆ ಸಹಕಾರವನ್ನು ನೀಡಿ ಅವರ ಕಾಯಕದಲ್ಲಿ ಎಲ್ಲರೂ ಜೊತೆಯಾಗಿ ಸಹಕಾರವನ್ನು ನೀಡೋಣ ಅಂತ ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ. ಈಗ ಕಾರ್ಯಕ್ರಮವನ್ನ ಇಂದಿನ ಮುಖ್ಯ ಅತಿಥಿಗಳಾದಂತ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರು ವಿಷಯವನ್ನ ಮಂಡಿಸ್ತಾರೆ. ಕಾರ್ಯಕ್ರಮ ಪ್ರಾರಂಭ ಮಾಡಿ ಸರ್. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕೇಳಿಸ್ತಾ ಇದೆಯಾ? ಸರ್ ಕೇಳಿಸ್ತಿದೆ ಸರ್, ಕೇಳಿಸ್ತಿದೆ. ಓಕೆ. ಸಾಹಿತ್ಯ ಪರಿಷತ್ತಿನ ವತಿಯಿಂದ ಈ ಕಾರ್ಯಕ್ರಮವನ್ನ ವ್ಯವಸ್ಥೆಗೊಳಿಸಲಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಎಲ್ಲ ಶ್ರೋತೃಗಳು, ಈ ಒಂದು ಅಂತರ್ಜಾಲಕ್ಕೆ ಬಂದಿರುವಂತ ಎಲ್ಲ ಶ್ರೋತೃಗಳಿಗೆ ನಾನು ಅತ್ಯಂತ ಪ್ರೀತಿಪೂರ್ವಕವಾದ ನಮಸ್ಕಾರಗಳನ್ನು ನಾನು ಹೇಳ್ತಾ ಇದ್ದೇನೆ. ಇದು ಮೊದಲನೇ ಕಾರ್ಯಕ್ರಮ. ಸಾಹಿತ್ಯ ಮತ್ತು ಶಿಕ್ಷಣದ ಚಟುವಟಿಕೆಗಳು ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾಲದಲ್ಲಿ ಹೆಚ್ಚು ಬಳಕೆ ಆಗ್ತಾ ಇದ್ದಾವೆ. ಅದರ ಅನಿವಾರ್ಯ ಕೂಡ ನಮಗಿದೆ. ಇವತ್ತು ಕೊರೋನಾ ಅಂತ ಸಂದರ್ಭದಲ್ಲಿ ಮನುಷ್ಯನ ಬುದ್ಧಿವಂತಿಕೆ ಮುಂದೆ ಯಾವುದು ನಿಲ್ಲೋದಿಲ್ಲ. ಹೀಗಾಗಿ ಕೊರೋನಾ ಏನೇ ಸಮಸ್ಯೆ ಉದ್ಭವ ಆದರೂ ಕೂಡ ಈ ಕೆಲಸಗಳು ನಿರಂತರವಾಗಿ ಸ್ವಲ್ಪ ಪ್ರಮಾಣದಲ್ಲೂ ನಡಿಬೇಕು ಅನ್ನುವಂಥ ಆಶಯ ಇಟ್ಕೊಂಡು ಹೊಸ ವಿದ್ಯಮಾನಗಳನ್ನ ನಾವು ಪರಿಶೀಲಿಸಬೇಕು, ಅದನ್ನ ಬಳಸ್ಕೊಳ್ಬೇಕು ಅನ್ನುವಂಥ ಒಂದು ಒಲವಿನಿಂದ
ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಆಗಿರುವಂತಹ ಶ್ರೀಯುತ ಅನಂತ ಕೃಷ್ಣ ಅವರು, ಅವರ ಸ್ನೇಹಿತರಾದ ಮಲ್ಲಿಕಾರ್ಜುನ್, ಸತೀಶ್ ಮುಂತಾದವರು ಇವತ್ತೊಂದು ಆನ್ಲೈನ್ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದಾರೆ. ಅದನ್ನ ಸಾಹಿತ್ಯ ಪರಿಷತ್ತಿನ ಪರಿಚಯ ಮಾಡಿಕೊಡುವ ಮೂಲಕ ಮಾಡಬೇಕು ಅನ್ನೋ ಆಶಯವನ್ನು ವ್ಯಕ್ತಪಡಿಸಿ ಆ ಜವಾಬ್ದಾರಿಯಿಂದ ಅತ್ಯಂತ ಪ್ರೀತಿಯಿಂದ ನನಗೆ ಹೇಳಿದರು. ಈ ಒಂದು ವ್ಯವಸ್ಥೆಯನ್ನ ಮಾಡಿ ನನಗೆ ಇದರಲ್ಲಿ ಕೆಲವು ಭಾವನೆಗಳನ್ನು ಹಂಚಿಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಶ್ರೀಯುತ ಅನಂತ ಕೃಷ್ಣ ಮತ್ತು ಅವರ ಸ್ನೇಹಿತರಿಗೆ ನಾನು ಅತ್ಯಂತ ಆಭಾರಿಯಾಗಿ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ಹಾಗೂ ಇದು ಮೊದಲ ಪ್ರಯತ್ನ, ಕೆಲವು ಜನ ಮಾತ್ರ ಇದಕ್ಕೆ ಆನ್ಲೈನಲ್ಲಿ ಸೇರ್ಕೊಂಡಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳ್ತಾ, ಬಂಧುಗಳೇ, ಕನ್ನಡ ಸಾಹಿತ್ಯ ಪರಿಷತ್ತು ನಡೆದು ಬಂದಂತಹ ದಾರಿ ಬಹಳ ಅವಿಸ್ಮರಣೀಯವಾದದ್ದು. ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಬ್ರಿಟಿಷ್ ಕಾಲದಲ್ಲೇ ಆರಂಭ ಆಗಿರುವಂತ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳು, ಪ್ರಜಾಸತ್ತಾತ್ಮಕವಾದಂತಹ ಆಡಳಿತ, ಜನಪರವಾದಂತಹ ಯೋಚನೆಗಳು, ಕೃಷಿ, ಕೈಗಾರಿಕೆ, ಶಿಕ್ಷಣ, ಆರೋಗ್ಯ, ಉದ್ಯೋಗ ಇಂಥ ಮೂಲ ಮಂತ್ರಗಳನ್ನು ಇಟ್ಟುಕೊಂಡಿದ್ದಂತಹ ಮೈಸೂರು ಮಹಾರಾಜರು ಇತಿಹಾಸದಲ್ಲಿ ಸುವರ್ಣಾಕ್ಷರದಲ್ಲಿ ಕರ್ನಾಟಕವನ್ನು ಬರೆದಿದ್ದಾರೆ. ಕಾರಣ ಇಷ್ಟೇನೆ, ಇಡೀ ದೇಶ ಆಂಗ್ಲರ ಕೈ ಕೆಳಗಿದ್ದಾಗಲೂ ಕೂಡ ಮೈಸೂರಿನ ಅಭಿವೃದ್ಧಿಗೆ, ಇಲ್ಲಿನ ಸಾಮಾಜಿಕ ಮತ್ತು ಶೈಕ್ಷಣಿಕ ವ್ಯವಸ್ಥೆಗೆ ಯಾವ ಕುತ್ತು ಆಗಬಾರದು ಅನ್ನುವಂಥ ಮುಂದಾಲೋಚನೆಯಿಂದ ದೊಡ್ಡ ಕೆಲಸವನ್ನು ಅವರು ಮಾಡಿದ್ದಾರೆ. ಹೀಗಾಗಿ ಮೈಸೂರು ಮಹಾರಾಜರಿಗೆ, ವಿಶೇಷವಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಭಾರತದ ಇತಿಹಾಸದಲ್ಲಿ ಒಂದು ಅತ್ಯಂತ ದೊಡ್ಡ ಗೌರವ ಸ್ಥಾನ ಇದೆ. ಮತ್ತು ಅವರ ಕಾಲದಲ್ಲಿ ಮಾಡಿರುವಂತಹ ಎಲ್ಲ ಚಟುವಟಿಕೆಗಳು ಕರ್ನಾಟಕದ ವಿಕಾಸಕ್ಕೆ, ಭಾರತದ ವಿಕಾಸಕ್ಕೆ ಪ್ರತ್ಯಕ್ಷವಾಗಿ ಮತ್ತು ಪೂರಕವಾಗಿ ಎಲ್ಲ ರೀತಿಯ ಬೆಂಬಲವನ್ನು ಕೊಟ್ಟಿದ್ದಾವೆ. ಅಷ್ಟೇ ಅಲ್ಲ, ಒಂದು ಕೃಷ್ಣರಾಜ ಸಾಗರ ಮೈಸೂರು ಜಿಲ್ಲೆಯ, ಮಂಡ್ಯ ಜಿಲ್ಲೆಯ ಎಲ್ಲ ರೀತಿಯ ಬದಲಾವಣೆಗಳನ್ನು ತರಲಿಕ್ಕೆ ಕಾರಣ ಆಗಿದೆ. ಅದು ಆರ್ಥಿಕ ಬದಲಾವಣೆ ಇರ್ಬೋದು, ಕೃಷಿ ಬದಲಾವಣೆ ಇರ್ಬೋದು, ಶಿಕ್ಷಣ ಇರ್ಬೋದು, ರಾಜಕೀಯ ಇರ್ಬೋದು, ಸಾಹಿತ್ಯ ಇರ್ಬೋದು. ಎಲ್ಲ ರೀತಿಯ ಬದಲಾವಣೆಗಳಾಗ್ಲಿಕ್ಕೆ ಆ ಒಂದು ಕೃಷ್ಣರಾಜ ಸಾಗರ ಒಂದು ಸಾಕ್ಷಿ ಪ್ರಜ್ಞೆಯಾಗಿ ನಿಂತಿದೆ. 100 ವರ್ಷಕ್ಕೆ 1000 ವರ್ಷಕ್ಕೆ ಅಭಿವೃದ್ಧಿಯನ್ನ ತಗೊಂಡು ಹೋಗ್ಬೇಕು. ಅಭಿವೃದ್ಧಿಯ ಒಂದು ಚಿಂತನೆಯನ್ನ ಜನಮನದಲ್ಲಿ ಬಿತ್ತಿ ಬೆಳಿಬೇಕು. ಜನಗಳನ್ನ ವೈಚಾರಿಕವಾಗಿ ಬೆಳೆಸಬೇಕು, ಶೈಕ್ಷಣಿಕವಾಗಿ ಅವರ ಯೋಚನೆಗಳನ್ನು ಬೆಳೆಸಬೇಕು, ನೈತಿಕವಾಗಿ ಅವರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು, ಪ್ರಾಮಾಣಿಕವಾಗಿ ಒಂದು ಸಮಾಜವನ್ನ ಕಟ್ಟುವಂತಹ ಕೆಲಸ ಆಗ್ಬೇಕು. ಎಲ್ಲ ಜಾತಿ ಧರ್ಮಗಳ ಜನ ಒಂದು ಕಡೆ ಕೂಡಿ ಸಹಬಾಳ್ವೆ, ಶಾಂತಿ ಮತ್ತು ಪ್ರೀತಿಯಿಂದ ಸಹಬಾಳ್ವೆ ನಡೆಸಂತೆ ಆಗಬೇಕು ಅನ್ನುವಂತ ಒಂದು ದೊಡ್ಡ ಕನಸು ಹೊಂದಿದ್ದಂತಹ ಮಹಾರಾಜರು ಎಲ್ಲರೂ ಹೊಂದಿದ್ರು. ಅದರಲ್ಲಿ ವಿಶೇಷವಾಗಿ ಸುಮಾರು 4 ದಶಕಗಳಿಗಿಂತ ಹೆಚ್ಚು ಕಾಲ ಆಳ್ವಿಕೆ ನಡೆಸಿರುವಂತ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1894ರಿಂದ 1940ರವರೆಗೆ ಅವರು ಆಳ್ವಿಕೆ ಮಾಡ್ತಾರೆ. ಇಷ್ಟು ಸುದೀರ್ಘವಾದ ಇತಿಹಾಸ ಬಹುಶಃ ಇತಿಹಾಸದಲ್ಲಿ ಯಾರು ಆಳ್ವಿಕೆ ಮಾಡಿರೋದಿಲ್ಲ. ಹಲವು 10 ಜನ ಅವರ ಯೋಚನೆಯನ್ನ ಅರ್ಥ ಮಾಡ್ಕೊಂಡಿದ್ದಂತಹ, ಅವರ ಕನಸನ್ನು ನನಸು ಮಾಡಬೇಕು ಅಂತ ನಿಂತಿದ್ದಂತಹ ದಿವಾನ್ರುಗಳಿದ್ದಾರೆ. ಶೇಷಾದ್ರಿ ಅಯ್ಯರ್ ಅವರಿಂದ ಹಿಡಿದು PN ಕೃಷ್ಣಮೂರ್ತಿ ಅವರು, ಮಾಧವರಾಯರು, ಆನಂದರಾಯರು, ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ರವರು, ಇನ್ನು ಮೊದಲಾದ ದಿವಾನ್ರು ಮಹಾರಾಜರ ಯೋಚನೆಯನ್ನ ಅರ್ಥ ಮಾಡಿಕೊಂಡು, ಅವರ ಕಾಳಜಿಯನ್ನ ಅರ್ಥ ಮಾಡಿಕೊಂಡು, ಅವರಿಗೆ ಕೈಗೆ ಕೈಯಾಗಿ, ಮನಸ್ಸಿಗೆ ಮನಸ್ಸಾಗಿ ನಿಂತುಕೊಂಡು ಸಮಗ್ರ ಕರ್ನಾಟಕವನ್ನ ಅಭಿವೃದ್ಧಿಗೊಳಿಸುವಂತಹ, ಇಡೀ ದೇಶಕ್ಕೆ ಕರ್ನಾಟಕದ ಅಭಿವೃದ್ಧಿಯ ಒಂದು ಸ್ವರೂಪ ಮಾದರಿಯಾಗಿರ್ಬೇಕು ಅನ್ನುವಂತಹ ಕನಸನ್ನ ಕಾಣ್ತಾ ಅವರು ಈ ಕೆಲಸವನ್ನ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ನಮಗೆ ಶಿಕ್ಷಣ, ಸಾಹಿತ್ಯ, ಕೈಗಾರಿಕೆಗಳಿಗೆ
ಕೆಲಸ ಮಾಡಿರುವಂತ ನಮ್ಮ ವಿಷಯ ವ್ಯಾಪ್ತಿಯನ್ನ ಕುರಿತು ನಾನು ನನ್ನ ವಿಷಯವನ್ನ ಸಂಕ್ಷಿಪ್ತ ಮಾಡಿಕೊಳ್ತೇನೆ. ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ಏನೆಲ್ಲ ಕೆಲಸ ಆಗಿದೆ, ಅವತ್ತಿದ್ದಂತಹ ಪ್ರಿನ್ಸ್ಲಿ ಮೈಸೂರು ಸ್ಟೇಟ್ ಅಂತ ಕರೀತಾರೆ, ಮೈಸೂರು ರಾಜ್ಯದಲ್ಲಿ ಅಂತ ಯೋಚನೆ ಮಾಡೋದಾದ್ರೆ ಪ್ರಾಯಶಃ ಭಾರತದ ಯಾವ ಭಾಗದಲ್ಲೂ ಕೂಡ ಅಷ್ಟು ವೈವಿಧ್ಯಮಯವಾದಂತಹ, ಅಭಿವೃದ್ಧಿ ಪರವಾದಂತಹ, ಜನತೆ ಪರವಾದಂತಹ, ಅತ್ಯಂತ ಪ್ರಜಾಪ್ರಭುತ್ವದ ರೀತಿಯ ಕಾರ್ಯಚಟುವಟಿಕೆಗಳು ನಡೆದಿದ್ದಾವೆ ಅನ್ನೋದನ್ನ ಇತಿಹಾಸ ನಮ್ಮ ಕಣ್ಣು ಮುಂದೆ ತೆರೆದಿಡಿದಿದೆ. ಹಾಗೇನೆ ಪ್ರಾಜ್ಞರು ಕೂಡ ಈ ಬಗ್ಗೆ ಮಾಡಿದ್ದಾರೆ. ಹಲವಾರು ಸಂಶೋಧನೆಗಳನ್ನ ದೇಶ ವಿದೇಶದವರು ಮಾಡಿ ಪ್ರಿನ್ಸ್ಲಿ ಸ್ಟೇಟ್ ಮೈಸೂರಿನ ಅಭಿವೃದ್ಧಿಯನ್ನ, ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಅನೇಕ ಯೋಜನೆಗಳನ್ನ ಅವರು ತಗೊಂಡೋಗಿದ್ದಾರೆ. ಅದೇ ರೀತಿ ಸರ್ ಎಂ ವಿಶ್ವೇಶ್ವರಯ್ಯನವರು, ಮಿರ್ಜಾ ಇಸ್ಮಾಯಿಲ್ ರವರ ಅನೇಕ ಚಿಂತನೆಗಳನ್ನ, ಯೋಜನೆಗಳನ್ನ ಅವರು ದಿವಾನ್ರಾಗಿ ಬೇರೆ ಕಡೆ ಕೆಲಸ ಮಾಡಿನೂ ಕೂಡ ಮೈಸೂರಿನ ಒಂದು ಶ್ರೀಮಂತಿಕೆಯನ್ನ, ಮೈಸೂರಿನ ಒಂದು ಪರಂಪರೆಯನ್ನ ಅವರು ಬೇರೆ ರಾಜ್ಯಗಳಿಗೆ ಕೂಡ ಹಂಚಲಿಕ್ಕೆ ಸಾಧ್ಯತೆ ಆಗಿದೆ. ಬಂಧುಗಳೇ, ಜನರಿಗೆ ವಿದ್ಯೆ ಕೊಡಬೇಕು, ಸಾಹಿತ್ಯಾಭಿರುಚಿ ಕೊಡಬೇಕು, ಅವರಲ್ಲಿ ಪುಸ್ತಕ ಪ್ರೇಮವನ್ನ ಮೂಡಿಸಬೇಕು, ಕೈಗಾರಿಕೆಗಳಲ್ಲಿ ಜನರನ್ನ ಬೆಳೆಸಬೇಕು, ಕೃಷಿಯನ್ನ ಆಧುನಿಕವಾಗಿ ಕಟ್ಟಿಕೊಡಬೇಕು, ಸಮಾಜದ ದುರ್ಬಲ ವರ್ಗದವರನ್ನ ಮುಖ್ಯವಾಹಿನಿಗೆ ತರಬೇಕು, ನಮ್ಮ ಚಿಂತನೆಗಳು ಸರಿ ಹೋಗ್ಬೇಕು, ವಿಶೇಷವಾಗಿ ಹೆಣ್ಣು ಮಕ್ಕಳ ಶಿಕ್ಷಣ, ಆರೋಗ್ಯ, ಉದ್ಯೋಗದ ಬಗ್ಗೆ ಚಿಂತನೆ ಮಾಡಬೇಕು, ದೀನದಲಿತ ವರ್ಗಗಳಿಗೆ ಅವಕಾಶ ಆಗುವಂತ ಶಾಲೆಗಳನ್ನ, ಹಾಸ್ಟೆಲ್ಗಳನ್ನ ಮಾಡಬೇಕು ಅನ್ನುವಂತಹ ಒಂದು ಸದಾಶಯವನ್ನ ಇಟ್ಕೊಂಡು ಆ ಕನಸನ್ನ ಕಾಣ್ತಾ ಅವರು ಇಡೀ ರಾಜ್ಯದಲ್ಲಿ ಶಿಕ್ಷಣ, ಸಾಹಿತ್ಯ ಮತ್ತು ಉದ್ಯೋಗಗಳನ್ನ ಸೃಷ್ಟಿಸಲಿಕ್ಕೆ ಕೃಷಿಯ ಜೊತೆಗೆ ಕೆಲಸ ಮಾಡಿದ್ದಾರೆ. ನನ್ನ ಮಾತನ್ನ ನಾನು ಸಾಹಿತ್ಯ ಶಿಕ್ಷಣಕ್ಕೆ ಮಾತ್ರ ನಾನು ತಗೊಳ್ಳಿಕ್ಕೆ ಇಷ್ಟಪಡ್ತೇನೆ. ಅವ್ರಿಗೂ ಕೃಷಿಗೆ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ, ಕೈಗಾರಿಕೆಗಳಿಗೆ ದೊಡ್ಡ ಕೆಲಸವನ್ನ ಮಾಡಿದ್ದಾರೆ, ಟ್ರೇಡ್ ವ್ಯಾಪಾರಕ್ಕೆ ಕೆಲಸವನ್ನ ಮಾಡಿದ್ದಾರೆ, ಕೃಷಿಯಲ್ಲಿ ಆಧುನಿಕ ಪದ್ಧತಿಗಳನ್ನು ತರಲಿಕ್ಕೆ ಸಾಕಷ್ಟು ದೊಡ್ಡ ಕೆಲಸವನ್ನ ಅವರು ಮಾಡಿದ್ದಾರೆ. ಅವೆಲ್ಲದರ ಜೊತೆಯಲ್ಲಿ ವಿದ್ಯೆಯನ್ನ ಪ್ರಚಾರ ಮಾಡಲಿಕ್ಕೆ ಅವತ್ತು ತುಂಬಾ ಕಡಿಮೆ ಪ್ರಮಾಣದಲ್ಲಿ ನಮ್ಮ ದೇಶದಲ್ಲಿ ಹಾಗೂ ರಾಜ್ಯದಲ್ಲಿ ವಿದ್ಯೆ ಇತ್ತು, ಶಿಕ್ಷಣದ ಪ್ರಮಾಣ ತುಂಬಾ ಕಡಿಮೆ ಇತ್ತು. ಅವ್ರು ಅರ್ಥ ಮಾಡ್ಕೊಂಡಿದ್ರು, ಹೇಳ್ತಾರೆ ಅವರು ಸಾಕಷ್ಟು ಭಾಷಣಗಳಲ್ಲಿ ಅವ್ರು ಹೇಳಿದ್ದಾರೆ, ಶಿಕ್ಷಣವೇ ಎಲ್ಲ ರೀತಿಯ ಪ್ರಗತಿಗೆ ತಾಯಿ ಬೇರಾಗಬೇಕು ಅನ್ನುವಂಥ ಮಾತನ್ನ ಅವರು ಅನೇಕ ಕಡೆ ಹೇಳಿದ್ದಾರೆ. ಯಾಕೆ ಆ ಹೊತ್ತಿನಲ್ಲಿ ನೋಡಿ, ಯಾವ ರಾಜರು ಕಂಡುಕೊಳ್ಳದೆ ಇರುವಂತದ್ದನ್ನ ರಾಮ್ ಮನೋಹರ್ ಲೋಹಿ ಅವರು ಇದ್ರ ಬಗ್ಗೆ ಮಾತಾಡಿದ್ದಾರೆ. ಭಾಷೆ ಎಷ್ಟು ಮುಖ್ಯ ಅಂತ ಹೇಳಿ ಒಂದು ಮಾತನ್ನ ಹೇಳ್ತಾರೆ, ಒಂದು ಜನಾಂಗವನ್ನ ಕೊಲ್ಲಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ ಅವರ ಭಾಷೆಯನ್ನ ಮೊದಲು ಕೊಲ್ರಿ, ಅವರ ಸಂಸ್ಕೃತಿಯನ್ನ ಮೊದಲು ಕೊಲ್ರಿ, ಆ ಜನಾಂಗ ನಿರ್ನಾಮ ಆಗುತ್ತೆ ಅಂತ ಹೇಳಿ. ಇದನ್ನೇ ಮೆಕಾಲೆ ಅವರು ಒಂದು ಕಡೆ ಹೇಳ್ತಾರೆ. ಲಾರ್ಡ್ ಮೆಕಾಲೆ ಈ ದೇಶವನ್ನ ಕೈಗೆ ತಗೊಂಡಾಗ ಭಾರತದ ಜನತೆಗೆ ಒಂದು ಆಂಗ್ಲ ಶಿಕ್ಷಣ ಕೊಡಬೇಕು ಹಾಗೂ ಒಂದು ಗುಮಾಸ್ತ ವೃತ್ತಿಗೆ ಅಗತ್ಯವಾದ ಇರುವಂತಹ ಕೆಲಸವನ್ನ ಮಾತ್ರ ಕೊಡ್ಬೇಕು, ಅಷ್ಟಕ್ಕೆ ಸೀಮಿತ ಆಗ್ಬೇಕು ಅನ್ನುವ ದೃಷ್ಟಿಯಿಂದ ಅವರು ಶಿಕ್ಷಣವನ್ನು ಕೊಡ್ತಾರೆ. ಅವತ್ತು 2-3% ನಮ್ಗೆ ಎಜುಕೇಶನ್ ಇರಲಿಲ್ಲ. ಆ ಮನುಷ್ಯ ಒಂದು ಕಡೆ ಹೇಳ್ತಾರೆ, ಐ ನೀಡ್ ಪೀಪಲ್ ವಿತ್ ಬ್ರಿಟಿಷ್ ಟೇಸ್ಟ್ ಅಂಡ್ ಇಂಡಿಯನ್ ಬ್ಲಡ್ ಅಂತ ಹೇಳಿ. ಬಣ್ಣ ಮತ್ತು ರುಚಿಯಲ್ಲಿ ಆಂಗ್ಲರಾಗಿರುವಂತ, ರಕ್ತ ಮತ್ತು ಆಲೋಚನೆಯಲ್ಲಿ ಇಂಡಿಯನ್ಸ್, ಭಾರತೀಯರಾಗಿರುವಂತಹ ಶಿಕ್ಷಣ ನನಗೆ ಬೇಕಾಗುತ್ತೆ, ಅಂತ ಜನ ಕೊಡುವಂತ ಶಿಕ್ಷಣ ನನಗೆ ಬೇಕು. ಭಾರತೀಯರಿಗೆ ಆಂಗ್ಲ ಭಾಷೆಯನ್ನು ಕಲಿಸ್ಲಿಕ್ಕೆ ಎಷ್ಟು ಹಣ ಆದ್ರೂ ತೆರಲಿಕ್ಕೆ ನಾನು ರೆಡಿ ಇದ್ದೇನೆ. 3 ಶತಮಾನಗಳಿಗಿಂತ ಹೆಚ್ಚು ಕಾಲ ಆಳಿದಂತಹ ಜನ ಭಾರತದ ಸಮಾನತೆಗೋಸ್ಕರ ಈ ದೇಶದ ಹಲವು ಅಭಿವೃದ್ಧಿಯ ಒಂದು ದಾರಿಗಳನ್ನ, ದಿಕ್ಕುಗಳನ್ನ ತೆಗೆದಿಟ್ಟಿರೋದು ಸಹಜ. ಭಾಷೆ ಸಾಹಿತ್ಯಕ್ಕೂ ಕೂಡ ಅನೇಕ ಜನ ಬ್ರಿಟಿಷ್ ವೈಸ್ರಾಯ್ಗಳು, ಕಲೆಕ್ಟರ್ಗಳು ಕೆಲಸ ಮಾಡಿದ್ದಾರೆ, ಭಾಷೆಯನ್ನು ಬೆಳೆಸಿದ್ದಾರೆ, ಸಾಹಿತ್ಯವನ್ನು ಬೆಳೆಸಿದ್ದಾರೆ. ರೈಸ್ ಆಗ್ಲಿ, ಕಬ್ಬನ್ನಾಗ್ಲಿ, ಮೆಕಾರ್ಡೆ ಆಗ್ಲಿ, ಇವರೆಲ್ಲ ಮಾಡಿದ್ರು. ಇದ್ರ ಜೊತೆಯಲ್ಲಿ ಇದಕ್ಕೆ ಹಿಂದೆ ಆ ಶಿಕ್ಷಣ ವ್ಯವಸ್ಥೆಯನ್ನ
ಒಂದು ಭಾರತದ ದೇಶೀಯ ಭಾಷೆಗಳನ್ನ ಬಿಟ್ಟು ಕೇವಲ ಅವರಿಗೆ ಒಬ್ಬ ಪರಿಣಿತರಾದಂತಹ ಗುಮಾಸ್ತರನ್ನ ರೆಡಿ ಮಾಡ್ಲಿಕ್ಕೆ ಅವಕಾಶ ಆಗ್ಬೇಕು ಅನ್ನೋಂಥದ್ದನ್ನ ಅವ್ರ ಆಲೋಚನೆ ಹೊಂದಿದ್ರು. ಆ ಆಲೋಚನೆಗೆ ಅವಕಾಶಗಳಿಲ್ಲದಂತೆ ಮೈಸೂರು ಮಹಾರಾಜರು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿದ್ದಂತಹ ದಿವಾನರುಗಳು ಬೇರೆ ರೀತಿ ಇಲ್ಲಿನ ಶಿಕ್ಷಣವನ್ನ, ಸಾಹಿತ್ಯವನ್ನ, ಸಂಶೋಧನೆಯನ್ನು ತಗೊಂಡೋಗ್ತಾರೆ. ಅದಕ್ಕೆ ಕಾರಣ ಇವರ ವಿದ್ವತ್ತು. ಸರನ್ಮಿ ಅವರಾಗ್ಲಿ, ಮಿರ್ಜಾ ಇಸ್ಮಾಯಿಲ್ ಆಗ್ಲಿ, ಮಾಧವರಾಗ್ಲಿ, ಶೇಷಾದ್ರಿ ಅವರಾಗ್ಲಿ, ಇವರು ಬಹಳ ದೊಡ್ಡ ವಿದ್ವತ್ತು ಮತ್ತು ದೂರದೃಷ್ಟಿ ಇದ್ದಂತಹ ಅಧಿಕಾರಿಗಳಾಗಿದ್ರು, ದಿವಾನರುಗಳಾಗಿದ್ರು. ಹೀಗಾಗಿ ಅವರು ಬೇರೆ ರೀತಿ ಯೋಚನೆ ಮಾಡ್ತಾರೆ. ಒಂದು ದೇಶವನ್ನ ಕಟ್ಟುವ ಮುಂಚೆ ಶಾಲಾ ಕಾಲೇಜುಗಳನ್ನ ಕಟ್ಟಬೇಕು, ಅಭಿವೃದ್ಧಿಯನ್ನ ಮಾಡಬೇಕು ಅಂದ್ರೆ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡಬೇಕು, ಕೃಷಿಯ ಮೂಲಕ ಜನರ ಆರೋಗ್ಯ ಮತ್ತು ಸದೃಢತೆಯನ್ನು ಬೆಳೆಸಬೇಕು ಅಂದ್ರೆ ನಾಲೆಗಳನ್ನ, ಡ್ಯಾಮ್ಗಳನ್ನ ಮಾಡಬೇಕು ಅನ್ನೋಂಥದ್ದು. ಇದೇ ಮಾತನ್ನ ಆ ಕಾಲದಲ್ಲಿ ಪ್ರಧಾನಮಂತ್ರಿಗಳಾಗಿದ್ದಂತಹ ಜವಾಹರ್ಲಾಲ್ ನೆಹರು ಹೇಳ್ತಾರೆ. ನನಗೆ ಹೊಸ ದೇವಾಲಯಗಳು ಬೇಕಾಗಿಲ್ಲ, ಚರ್ಚ್ಗಳು ಬೇಕಾಗಿಲ್ಲ, ನನಗೆ ಬೇಕಾಗಿರೋದು ಶಾಲೆಗಳು ಬೇಕು, ಕಾಲೇಜುಗಳು ಬೇಕು, ಹಾಸ್ಟೆಲ್ಗಳು ಬೇಕು, ಕೈಗಾರಿಕೆಗಳು ಬೇಕು, ಡ್ಯಾಮ್ಗಳು ಬೇಕು ಅಂತ ಹೇಳ್ತಾರೆ. ಅಂದ್ರೆ ಆ ಕಾಲದಲ್ಲಿ ಕೆಲಸ ಮಾಡಿರುವಂತ ಜನ ಒಂದೇ ಚಿಂತನೆಯಲ್ಲಿ ಯೋಚನೆ ಮಾಡಿದ್ದಾರೆ ಅನ್ನೋದು ನಮಗೆ ಗೊತ್ತಾಗುತ್ತೆ. ಪಕ್ಷ ಯಾವುದೇ ಇರ್ಬೋದು, ಯಾವ ವ್ಯಕ್ತಿ ಇರ್ಬೋದು, ಈ ದೇಶದ ಜನತೆಯ ಅಭಿವೃದ್ಧಿಯನ್ನ ಕಾಣಬೇಕು ಅನ್ನುವಂತಹ ದೂರದೃಷ್ಟಿಯನ್ನ ಅವ್ರು ಹೊಂದಿದ್ರು ಅನ್ನೋದನ್ನ ನಾವು ಒಪ್ಬೇಕಾಗುತ್ತೆ. ನಮ್ಮ ದೇಶದ ನಾಯಕರು, ಬ್ರಿಟಿಷ್ನವರು ತುಂಬಾ ಪರಿಣಿತರಾಗಿ ಒಬ್ಬ ಸಕ್ಸಸ್ಫುಲ್, ಯಶಸ್ವಿಯಾದ ಆಡಳಿತ ಮಾಡ್ಕೊಂಡು ಹೋಗ್ಬೇಕು, ಈ ದೇಶವನ್ನ ಎಷ್ಟು ಬೇಕೋ ಅಷ್ಟು ನಾವು ಬಳಸ್ಕೊಳ್ಬೇಕು ಅನ್ನುವ ದೃಷ್ಟಿ ಒಂದು, ನಮ್ಮನ್ನ ಆಳುವಂತಹ ಕೆಲಸವನ್ನು ಕೂಡ ಅವ್ರು ಮಾಡಿದ್ದಾರೆ. ಅದೇನಿರ್ಲಿ, ಅದನ್ನ ಬೆಳೆಸೋದು ಬೇಡ ನಾವೀಗ. ಮೈಸೂರು ಮಹಾರಾಜರು ಶಿಕ್ಷಣಕ್ಕೆ ಮೊದಲೇ ಆದ್ಯತೆ ಕೊಡ್ತಾರೆ. ಅವರು ಮೈಸೂರು ಯೂನಿವರ್ಸಿಟಿನ 1915-16 ಆರಂಭ ಮಾಡಿದಾಗ ಅತ್ಯಂತ ಪ್ರಮುಖ ಪಾತ್ರ ವಹಿಸಿದಂಥವರು ಸರ್ ಎಂ ವಿಶ್ವೇಶ್ವರಯ್ಯನವರು. ಅಂತಹ ಗೌರವ ನಮ್ಮ ಜಿಲ್ಲೆಗಿದೆ. ಆ ಗೌರವಕ್ಕೆ ನಮ್ಮ ಜಿಲ್ಲೆ ಭಾಜನವಾಗಿದೆ ಅಂತ ಹೇಳ್ಕೊಳ್ಳಿಕ್ಕೆ ನಮ್ಗೆ ಸಂತೋಷ ಆಗುತ್ತೆ. ಅವ್ರು ಹೇಳ್ತಾರೆ, ನಮ್ಗೆ ವಿಶ್ವೇಶ್ವರಯ್ಯನವರು ಚೀಫ್ ಇಂಜಿನಿಯರ್ ಆಗಿರ್ತಾರೆ, ಅವ್ರನ್ನೇನಾದ್ರೂ ಮಾಡಿ ಮನವೊಲಿಸಿ ನಮ್ಮ ರಾಜ್ಯದ ದಿವಾನರನ್ನಾಗಿ ಮಾಡ್ಕೊಳ್ಬೇಕು ಅಂತೇಳಿ ಹೇಳ್ತಾರೆ. ಎಷ್ಟೋ ಸುತ್ತು ಮಾತುಕತೆಗಳಾಗ್ತವೆ. ಅವ್ರು ಹೇಳ್ತಾರೆ, ನನ್ನ ಆಲೋಚನೆಗಳಿಗೆ, ನನ್ನ ಕೆಲಸಗಳಿಗೆ ಅಡ್ಡ ಬರಬಾರ್ದು, ನೀವು ನಿಮ್ ಬಗ್ಗೆ ಗೌರವ ಇರುತ್ತೆ, ನನಗೆ ಒಂದೊಂದು ನಿಮಿಷನೂ ನನಗೆ ಮುಖ್ಯ ಆಗುತ್ತೆ, ನನ್ನ ಆಲೋಚನೆಗಳನ್ನ ಬೆಳಿಲಿಕ್ಕೆ ನೀವು ಅವಕಾಶ ಕೊಟ್ರೆ, ಬೆಂಬಲ ಕೊಟ್ರೆ, ನಿಮ್ ಎಲ್ಲ ಕೆಲಸಗಳನ್ನ ನೀವು ಹೇಳಿದ ರೀತಿ ನಾವು ಮಾಡ್ಕೊಡ್ತೀವಿ ಅಂತ. ಒಬ್ಬ ದಿವಾನ್ರಿಗಿಂತ ದೊಡ್ಡ ಮೇಧಾವಿಗಿಂತ ದೊಡ್ಡ ವಿಷನ್ ಇದ್ದಂಥವ್ರು ಮೈಸೂರು ನಾಲ್ವಡಿ ಕೃಷ್ಣರಾಜ ಒಡೆಯರ್. ಅವರು ಕೂಡ ದೇಶ ವಿದೇಶಗಳಲ್ಲಿ ದೊಡ್ಡ ಶಿಕ್ಷಣವನ್ನ ಪಡೆದಿದ್ರು, ದೊಡ್ಡ ವಿಷನರಿಯನ್ನ ಬಿಲ್ಡ್ ಮಾಡ್ಕೊಂಡಿದ್ರು. ಇಡೀ ಕರ್ನಾಟಕ ರಾಜ್ಯ ಮೈಸೂರು ಸಂಸ್ಥಾನವನ್ನು ಹೇಗೆಲ್ಲ ಕಟ್ಟಬೇಕು, ಮೈಸೂರು ಸಂಸ್ಥಾನವನ್ನು ಹೇಗೆ ಭಾರತದಲ್ಲಿ ಒಂದು ಮಾದರಿ ಸಂಸ್ಥಾನವನ್ನಾಗಿ ಮಾಡಬೇಕು ಅನ್ನುವಂಥ ದೊಡ್ಡ ದೇಶ ಪ್ರೇಮಿ, ದೊಡ್ಡ ಜನಪರ ಕಾಳಜಿ ಹೊಂದಿದ್ದಂಥ ಮಹಾರಾಜರಾಗಿದ್ದರಿಂದ ಈ ದಿವಾನರುಗಳ ಜೊತೆಯಲ್ಲಿ ಎಲ್ಲವನ್ನ ಚರ್ಚೆ ಮಾಡ್ತಾರೆ, ಯೋಜನೆಗಳನ್ನ ಮಾಡ್ತಾರೆ. ಆ ದಿಕ್ಕಿನಲ್ಲಿ 1916 ಮೈಸೂರು ಯೂನಿವರ್ಸಿಟಿಯನ್ನ ಮಾಡ್ತಾರೆ ಮೊದಲನೇದಾಗಿ. ಆ ಮೈಸೂರು ಯೂನಿವರ್ಸಿಟಿ ಮಾಡಿದ್ರ ಕತೆ ಇದೆ. ಮದ್ರಾಸ್ ಯೂನಿವರ್ಸಿಟಿಯಿಂದ ನಮ್ಗೆ ಮೈಸೂರು ಯೂನಿವರ್ಸಿಟಿ ಬರ್ಬೇಕಾಗಿರುತ್ತೆ. ಬೇಡ, ಮೈಸೂರು ಯೂನಿವರ್ಸಿಟಿ ಮದ್ರಾಸ್ ಯೂನಿವರ್ಸಿಟಿ, ಸೆಂಟ್ರಲ್ ಕಾಲೇಜ್ ಮದ್ರಾಸ್ ಯೂನಿವರ್ಸಿಟಿ ಅಂಡರ್ ಬಂದಿರುತ್ತೆ ಕೆಲವು ಕಾಲ, ಇಲ್ಲೇ ಇರ್ಲಿ ಅಂತೇಳಿ ಅವರು ಯೋಚನೆ ಮಾಡಿದಾಗ ವಿಶ್ವೇಶ್ವರಯ್ಯನವರು ಹಠ ಮಾಡಿ, ನಮ್ಮ ಮನೆ ಮಗಳು ಬೆಳೆದಿದ್ದಾಳೆ, ಬೇರೆ ಮನೆಗೆ ಹೋಗಲೇಬೇಕಾಗುತ್ತೆ, ಆಕೆನ ಕಳಿಸ್ಕೊಡ್ಬೇಕು, ಆ ದೃಷ್ಟಿಯಲ್ಲಿ ನಮಗೆ ಒಂದು ಯೂನಿವರ್ಸಿಟಿಯನ್ನ ಕೊಡಿ ಅಂತ ಹೇಳಿ ಕೇಳ್ಕೊಳ್ತಾರೆ. ಇಲ್ಲದೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಹೇಳಿ ವಿಶ್ವೇಶ್ವರಯ್ಯನವರ ತರ್ಕಕ್ಕೆ, ಅವರ ಯೋಚನೆಗೆ ತಲೆಬಾಗಿದಂತಹ ಅವತ್ತಿನ ಮದ್ರಾಸು ಸರ್ಕಾರ ಮೈಸೂರು ಯೂನಿವರ್ಸಿಟಿನ ಕೊಡುತ್ತೆ. ಆ ಯೂನಿವರ್ಸಿಟಿ ಮಾಡ್ತಾ ಒಂದು ಉದ್ಘಾಟನೆ ಮಾಡಿ ಒಂದು ಮಾತನ್ನ ಮಹಾರಾಜರು ಹೇಳ್ತಾರೆ, ನಮ್ಮ ದಿವಾನರು ಇದನ್ನೆಲ್ಲ ಮಾಡಿಸಿ ಬಂದಿದ್ದಾರೆ, ಸಹಾಯ ಮಾಡಿದ್ದಾರೆ, ಅಭಿನಂದಿಸ್ತೇನೆ. ಹೊಸ ಗ್ರಾಜ್ಯುಯೇಟ್ಸ್ಗೊಂದು ಮಾತನ್ನ ಹೇಳ್ತಾರೆ, ಈ ವಿಶ್ವವಿದ್ಯಾಲಯ ಕೇವಲ ಸಾವಿರಾರು ಜನ ಪದವೀಧರರಿಗೆ ಸೀಮಿತ ಆದ್ರೆ ನನಗೆ ಸಂತೋಷ ಆಗೋದಿಲ್ಲ. ಬದಲಾಗಿ ಈ ವಿಶ್ವವಿದ್ಯಾಲಯ ಏನಾಗ್ಬೇಕು ಅಂದ್ರೆ ಮುಖ್ಯ ಉದ್ದೇಶ ಏನು,
ನೀವು ಪದವಿಯಿಂದ ಬಾಗಿ ನಿಮಗಿಂತ ಕೆಳಗಿರುವಂತಹ ಜನಗಳನ್ನ ಮೇಲೆತ್ತಬೇಕು. ಕೆಟ್ಟ ಕೆಲಸ ತಡೆಯುವ ಜೊತೆಗೆ ಮನುಷ್ಯ ವರ್ಗಕ್ಕೆ ನಿಮ್ಮಿಂದ ಆಗುವಂತಹ ಸಹಾಯ ಮಾಡಬೇಕು. ವಿದ್ಯೆಯ ಪ್ರಾಮುಖ್ಯತೆ ಸತ್ಫಲದ ಬಗ್ಗೆ ಲೋಕಕ್ಕೆಲ್ಲ ತಿಳಿಸಿ ಹೇಳಬೇಕು, ನೀವು ಪ್ರಕಾಶ ಮಾಡಬೇಕು ಅಂತ ಹೇಳ್ತಾರೆ. ಯಾವತ್ತೆಲ್ಲ ಒಂದು ದೊಡ್ಡ ಊರಲ್ಲಿ ಒಬ್ರು ಕೂಡ ಪದವೀಧರರು ಸಿಗ್ತಾ ಇರಲಿಲ್ಲ. ಅಂಥದ್ರಲ್ಲಿ ಮಾಸ್ಟರ್ ಗ್ರಾಜುಯೇಟ್ಸ್ ಎಷ್ಟು ಜನ ಸಿಕ್ಕಿರ್ತಾರೆ? ನನಗೆ ಕೆಲವೇ 1000 ಜನ ಗ್ರಾಜುಯೇಟ್ಸ್ ಬಂದಿಲ್ಲಿ ಸ್ನಾತಕೋತ್ತರ ಪದವಿ ಮಾಡೋದು ನನಗೇನು ಅಷ್ಟು ನಂಬಿಕೆ, ಅದರ ಉದ್ದೇಶ ಅಲ್ಲ ನನಗೆ. ಬದಲಾಗಿ ಈ ವಿಶ್ವವಿದ್ಯಾಲಯ ಸಾವಿರಾರು ಜನ, ಲಕ್ಷಾಂತರ ಜನಸಾಮಾನ್ಯರನ್ನ, ರೈತರನ್ನ, ಹೆಣ್ಣು ಮಕ್ಕಳನ್ನ ರೀಚ್ ಆಗ್ಬೇಕು. ಆಗ ಅವ್ರು ಶುರು ಮಾಡ್ತಾರೆ ಪ್ರಚಾರೋಪನ್ಯಾಸ ಅಂತೇಳಿ ಶುರು ಮಾಡ್ತಾರೆ. ಸಾಹಿತ್ಯದ ದೃಷ್ಟಿಯಿಂದ 20 ಪೈಸೆಗೆ 25 ಪೈಸೆಗೆ ನಾವು ಕೂಡ ತಗೊಂಡೋಗಿದ್ದೇವೆ ಒಂದು ಪುಸ್ತಕವನ್ನ. ಅದು 85ನೇ ಇಸ್ವಿವರೆಗೆ ಆ ಪುಸ್ತಕಗಳಿದ್ವು. ಪ್ರಸಾರಾಂಗವನ್ನ ತೆಗಿತಾರೆ ಯೂನಿವರ್ಸಿಟಿಯ ಜೊತೆಯಲ್ಲಿ. ಕನ್ನಡ ಮಾಧ್ಯಮದಲ್ಲಿ ವಿಜ್ಞಾನ ಶಿಕ್ಷಣ ತಂತ್ರಜ್ಞಾನವನ್ನ ಬೋಧನೆ ಮಾಡಬೇಕು ಅಂತೇಳಿ ಪಠ್ಯಕ್ರಮ ರಚನೆ ಮಾಡಿಸ್ತಾರೆ. ಬೋಧಕರಿಗೆ ತರಬೇತಿಯನ್ನ ಕೊಡಿಸ್ಲಿಕ್ಕೆ ಅವಕಾಶ ಮಾಡ್ತಾರೆ. ಬಾಲಕಿಯರಿಗೆ ಪ್ರತ್ಯೇಕ ಪ್ರೌಢಶಾಲೆಗಳನ್ನು ಮಾಡಿಸ್ತಾರೆ. ಅದ್ರ ಜೊತೆಗೆ ಅಲ್ಪಸಂಖ್ಯಾತರಾದಂತಹ ಮುಸಲ್ಮಾನ್ ಹೆಣ್ಮಕ್ಳು ಶಾಲೆಗೆ ಬರೋದಿಲ್ಲ ಅಂತ ಇರುತ್ತೆ. ಆ ಸಂದರ್ಭದಲ್ಲಿ ಅವರಿಗೆ ತೊಂದರೆ ಆಗ್ಬಾರ್ದು ಅಂತೇಳಿ ಜಟ್ಗಾ ಗಾಡಿಗಳನ್ನ ಅವ್ರಿಗೆ ಉಚಿತವಾಗಿ ಕೊಡಿಸಿ ಸರ್ಕಾರದಿಂದ ನೀವು ಶಾಲೆಗೆ ಬಂದೋಗಿ ಅಂತ ಮಾಡ್ತಾರೆ. ಪ್ರತ್ಯೇಕ ಉರ್ದು ಶಾಲೆಗಳನ್ನ ಮಾಡ್ತಾರೆ. ಹಿಂದುಳಿದ ವರ್ಗ, ಗ್ರಾಮೀಣ ವರ್ಗದ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಮಾಡ್ತಾರೆ. ಗ್ರಾಮ ಭಾಗಗಳಲ್ಲಿ ಶಾಲೆಗಳನ್ನ ಮಾಡುವಂತ ಕೆಲಸವನ್ನ ಅವರು ಮಾಡಿದ್ದಾರೆ, ಬೇಕಾದಷ್ಟು ಮಾಡಿದ್ದಾರೆ. ಹಾಗೇನೆ ಅವತ್ತು ಕೇವಲ 90% ಜನ ಅನಕ್ಷರಸ್ಥರಿದ್ರು. ಇವ್ರಿಗೆ ಏನಾದ್ರೂ ಮಾಡಿ ಒಂದು ಸಮಾಜ ವಿದ್ಯೆಯನ್ನ ಕೊಡಬೇಕಲ್ವಾ ಅನ್ನೋ ದೃಷ್ಟಿಯಿಂದ ಮಹಾರಾಜ ಕಾಲೇಜಿನ ವಿದ್ಯಾರ್ಥಿಗಳನ್ನ ಇಟ್ಕೊಂಡು ವಿಶ್ವೇಶ್ವರಯ್ಯನವರು ರಾತ್ರಿ ಶಾಲೆಗಳನ್ನ ಮಾಡಿ, ಏನ್ ನಮ್ಮ ಸಾಕ್ಷರತೆ ಆಂದೋಲನ ಬಂದಿತ್ತು, ಇದು ಮೊದಲು ಮೈಸೂರಿನಲ್ಲಿ ಶುರುವಾಗುತ್ತೆ. ಹಾಗೇನೆ ಮೊದಲು ಕಡ್ಡಾಯ ಶಿಕ್ಷಣ ನೀತಿಯನ್ನ ಮೈಸೂರಲ್ಲಿ ಶುರು ಮಾಡ್ತಾರೆ. ಇಡೀ ನಮ್ಮ ಭಾರತದಲ್ಲಿ ಮೊದಲನೇದಾಗಿ ಕಡ್ಡಾಯ ಶಿಕ್ಷಣ ನೀತಿಯನ್ನ ಮತ್ತು ಅದರ ಶಾಸವನ್ನ ಮೈಸೂರು ಮಹಾರಾಜರ ಸಂಸ್ಥಾನದಲ್ಲಿ ಮಾಡ್ತಾರೆ. ಇದೆಲ್ಲ ನೋಡಿದ್ರೆ ಏನನ್ಸುತ್ತೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಪದ ಇವೆಲ್ಲ ಬೆಳಿಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಪುನಃ ಅವರು 1915ರಲ್ಲಿ ಒಂದು ಸಾಹಿತ್ಯ ಪರಿಷತ್ತನ್ನ ಶುರು ಮಾಡ್ತಾರೆ. ಬರೀ 40 ಜನ ಆಜೀವ ಸದಸ್ಯರಿದ್ದಂತಹ ಒಂದು ಸಾಹಿತ್ಯ ಪರಿಷತ್ತಿಗೆ ಉಚಿತವಾಗಿ ಒಂದು ಜಾಗವನ್ನು ಕೊಟ್ಟು, ಆ ಎಲ್ಲ ವ್ಯವಸ್ಥೆಯನ್ನು ಕೊಟ್ಟು, ಆ ಕಾಲಕ್ಕೆ ಬಹಳ ದೊಡ್ಡ ವಿದ್ವತ್ತನ್ನ ಪಡೆದಂತಹ HV ನಂಜುಂಡಯ್ಯನವರನ್ನ 2 ಬಾರಿಗೆ ಅವ್ರನ್ನ ಅಧ್ಯಕ್ಷನಾಗಿ ಮಾಡ್ತಾರೆ. ಮೊದಲನೇ ಬಾರಿಗೆ ಮತಪತ್ರಗಳನ್ನು ಕೊಟ್ಟು ಚುನಾವಣೆ ಮಾಡ್ತಾರೆ. ಅಂದ್ರೆ ಎಷ್ಟು ಪ್ರಜಾಪ್ರಭುತ್ವದ ರೀತಿ ಅವ್ರು ನಡ್ಕೊಂಡಿದ್ದಾರೆ ಅನ್ನೋದನ್ನ ನಾವು ಮೆಚ್ಕೊಳ್ಬೇಕಾಗುತ್ತೆ. ಆ ಕಾಲದಲ್ಲಿ ಯಾರು 1915ರಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕು ಅಂತ ಯಾರು ಬಯಸ್ತಾ ಇರಲಿಲ್ಲ. ಇದ್ದಿದ್ದೇ 48 ಜನ ಸದಸ್ಯರು. ಆದ್ರೂ ಕೂಡ ಅವರು ಮತಪತ್ರಗಳನ್ನ ಕೊಡಿಸಿ ಅದನ್ನ ಒಂದು ನಿಮ್ಮ ಅಭಿಪ್ರಾಯವನ್ನ ಸ್ವಚ್ಛಂದವಾಗಿ ನೀವು ಕೊಡಬೇಕು ಅನ್ನುವ ದೃಷ್ಟಿಯನ್ನ ಅವ್ರು ಹೇಳ್ತಾರೆ. ಇದು ಮಹಾರಾಜರ ಶಿಕ್ಷಣದ ವಿಚಾರವನ್ನ ಹೇಳುವಾಗ ಬರುವಂತ ವಿಚಾರ. ಅಂದ್ರೆ ಮೈಸೂರು ಯೂನಿವರ್ಸಿಟಿ ಮಾಡ್ತಾರೆ, ವಿಶ್ವವಿದ್ಯಾಲಯ ಮಾಡ್ತಾರೆ, ಟೆಕ್ನಿಕಲ್ ಕಾಲೇಜುಗಳು ಮಾಡ್ತಾರೆ, ITI ಕಾಲೇಜುಗಳನ್ನ ಮಾಡ್ತಾರೆ. ಈ ಎಲ್ಲ ಕಾಲೇಜುಗಳನ್ನ, ಶಾಲೆಗಳನ್ನ ಮಾಡೋದ್ರಲ್ಲಿ ವಿಶ್ವೇಶ್ವರಯ್ಯನವರ ಒಂದು ಪ್ರಭಾವ, ಅವರ ಮಾರ್ಗಸೂಚಿಗಳು ಎದ್ದು ಕಾಣಿಸ್ತವೆ. ಅವರು ಯಾವ ರೀತಿ ಶಿಕ್ಷಣ ಮಾಡಬೇಕು ಅನ್ನೋದು ನಮಗೆ ಗೊತ್ತಿದೆ, ಅದೆಲ್ಲ ಬಹಳ ದೊಡ್ಡ ವಿಚಾರ. ಇದ್ರ ಜೊತೆಗೆ ಸಾಂಸ್ಕೃತಿಕವಾಗಿ ದಸರಾ ಆಚರಣೆಯನ್ನು ನಾಡಹಬ್ಬವಾಗಿ ಜಾರಿಗೆ ತರ್ತಾರೆ ಅವ್ರ ಕಾಲದಲ್ಲಿ. ಜಾರಿಗೆ ತರೋದರ ಜೊತೆಗೆ ಪಶು ಚಿಕಿತ್ಸಾಲಯಗಳನ್ನ ಮಾಡ್ತಾರೆ. ಗ್ರಾಮೀಣ ಭಾಗದಲ್ಲಿ ಗ್ರಂಥಾಲಯಗಳನ್ನ, ವಾಚನಾಲಯಗಳನ್ನ ಮಾಡ್ತಾರೆ. ವಾಚನ ಮಾಡ್ಲಿಕ್ಕೆ ಜನ ಕೂತ್ಕೊಂಡು ಇದ್ ಮಾಡ್ಬೇಕು ಅಂತ ಅವ್ರು ಹೇಳ್ತಾರೆ. ವಿದ್ಯಾರ್ಜನೆಯಲ್ಲಿ ಗ್ರಂಥಗಳ ಬೋಧನೆಗಳಿಗಿಂತ ಹೆಚ್ಚಾಗಿ ಕಾರ್ಯತಃ ಉಪಯುಕ್ತವಾದ ಅಂಶಗಳನ್ನು ಕಲಿಸುವುದು ಮುಖ್ಯ. ವೃತ್ತಿ ತರಬೇತಿ ಶಾಲೆಗಳು ನಮಗೆ ಬೇಕು, ITI ಶಾಲೆಗಳು ನಮಗೆ ಬೇಕು, ನೇಯ್ಗೆ, ಬಣ್ಣ, ಕೈಮಗ್ಗ ಮಾಡುವಂತಹ ಇವು ನಮಗೆ ಬೇಕಾಗುತ್ತೆ. ಇಂಜಿನಿಯರ್ ಆಗುವಂತವ್ರು ಜಾಸ್ತಿ ಬೇಕು ಅಂತ ಹೇಳ್ತಾರೆ. ಆ ಕಾಲಕ್ಕೆ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ ಮೈಸೂರಲ್ಲಿ. KR ಸರ್ಕಲ್ ಅಲ್ಲಿ, ಬೆಂಗಳೂರಲ್ಲಿ ಒಂದು ಪಾಲಿಟೆಕ್ನಿಕ್ ಕಾಲೇಜ್ ಅನ್ನ ಮಾಡ್ತಾರೆ. ಅದರ ಇತಿಹಾಸಗಳೆಲ್ಲ ಬೇರೆ ಬೇರೆ ವಿಧ. ಅಂದ್ರೆ ಈ ರೀತಿ ಅಭಿವೃದ್ಧಿಗೆ ತಮ್ಮನ್ನ ಅರ್ಪಿಸಿಕೊಳ್ಳುವಂತಹ ಕೆಲಸವನ್ನ ಅವರು ಮಾಡ್ಕೊಂಡು ಹೋಗ್ತಾರೆ. ಅಂತ ಒಂದು ವಿಶ್ವವಿದ್ಯಾಲಯವನ್ನ ಕಟ್ಟುವಂತ ಕೆಲಸವನ್ನ ಅವರು ಮಾಡಿದ್ದಾರೆ. ಹಾಗೇನೆ ಸಾಹಿತ್ಯ ಪರಿಷತ್ತನ್ನ
ಯಾಕೆ ಸಾಹಿತ್ಯ ಪರಿಷತ್ ಬೇಕು ಅಂತ ಮಹಾರಾಜರು ಹೇಳಿದ್ದಾರೆ. ಯಾಕೆ ಬೇಕು ಅಂದ್ರೆ ಶ್ರೀಸಾಮಾನ್ಯರು ಜನಗಳ ಮನಸ್ಸಿನಲ್ಲಿರುವಂತಹ ಜಾನಪದ ಸಂಸ್ಕೃತಿ ಇರ್ಬೋದು, ಕೃಷಿ ಸಂಸ್ಕೃತಿ ಇರ್ಬೋದು, ಅವರದೇ ಆದ ವಿದ್ವತ್ ಇರ್ಬೋದು, ವಿಚಾರಗಳಿರ್ಬೋದು, ಇವೆಲ್ಲವನ್ನ ಸಂಗ್ರಹಿಸಬೇಕಾಗುತ್ತೆ, ಪುಸ್ತಕ ಮಾಡಬೇಕಾಗುತ್ತೆ, ಸಾಮಾನ್ಯರ ಜನರು ಓದುವಂತಹ ರೀತಿಯಲ್ಲಿ ಪುಸ್ತಕವನ್ನ ಮಾಡಬೇಕಾಗುತ್ತೆ. ಜನತೆಗೆ ರಾತ್ರಿ ಶಿಕ್ಷಣದ ಮೂಲಕ ಇವುಗಳನ್ನ ಕೊಡಿ, ಯುವಕರಿಗೆ ಇದನ್ನ ಕೊಡಿ, ಯುವಕರ ಗುಂಪುಗಳಿಗೆ ಈ ಸಾಹಿತ್ಯವನ್ನು ಹಂಚಿರಿ, ಜನ ಓದುವಂತವ್ರಾಗಬೇಕು ಅನ್ನೋದು ಅವರ ಆಶಯವಾಗಿದೆ. ಅವರು ಬಹಳ ದೊಡ್ಡ ಗ್ರಂಥಾಲಯಗಳಿಗೆ ಸಹಾಯ ಮಾಡ್ತಾರೆ. ಹಾಗೇನೆ ದೊಡ್ಡ ಓದುಗರಾಗಿದ್ರು ವಿಶ್ವೇಶ್ವರಯ್ಯನವರಾಗ್ಲಿ, ಮಹಾರಾಜರಾಗ್ಲಿ, ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾರಣಕ್ಕೇನು ಬಹಳ ದೊಡ್ಡದಿದೆ. ಹೀಗಾಗಿ ಆ ಸಾಹಿತ್ಯ ಪರಿಷತ್ತಿಗೆ ಜಾಗವನ್ನು ಕೊಟ್ಟು ಅದನ್ನ ಬೆಳಿಲಿಕ್ಕೆ ಏನೆಲ್ಲ ಮಾಡಬೇಕು ಆ ಎಲ್ಲ ಸೌಲಭ್ಯಗಳನ್ನ ಮಾಡಿದ್ದಾರೆ. ಇವತ್ತು ಅತ್ಯಂತ ಬೃಹದಾಕಾರವಾಗಿ ಮಹಾರಾಜರು ಮಾಡಿರುವಂತಹ ಒಂದು ಸಾಹಿತ್ಯ ಪರಿಷತ್ ಬೆಳೆದಿದೆ. ಅದರ ಫಲವನ್ನ ನಾವೆಲ್ಲರೂ ಕೂಡ ಉಣ್ತಾ ಇದ್ದೇವೆ. ಏನು 48% ಅಲ್ಲಿ 48 ಓಟ್ಗಳಲ್ಲಿ ಅದನ್ನ ಜನರ ಸದಸ್ಯತ್ವದಿಂದ ಒಂದು ಇದಾಯ್ತು ಸಾಹಿತ್ಯ ಪರಿಷತ್ತು. ಇವತ್ತು ಬಹಳ ದೊಡ್ಡ ಕೆಲಸವನ್ನ ಅವರು ಮಾಡ್ಲಿಕ್ಕೆ ಬಂದಿದ್ದಾರೆ. ಅದನ್ನ ನಾನು ಮುಂದೆ ಹೇಳ್ತೇನೆ. ಅವ್ರ ಜೊತೆಯಲ್ಲಿ ವಿಶ್ವೇಶ್ವರಯ್ಯನವರು ಏನೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿದ್ರೆ, ಅವ್ರು ಮಾಡಿರುವಂತ ಎಲ್ಲ ಕೆಲಸಗಳು ಕೂಡ ನಮ್ಮ ಕಣ್ಣು ಮುಂದೆ ಇದಾವೆ. ಅವ್ರು ಒಂದು ಮಾತನ್ನ ಹೇಳ್ತಾರೆ, ಶಿಕ್ಷಣ ಯಾಕೆ ಕೊಡಬೇಕು ಒಂದು ದೇಶಕ್ಕೆ ಅನ್ನೋ ಇದರಲ್ಲಿ ಒಂದು ಮಾತನ್ನ ಅವ್ರು ಹೇಳ್ತಾರೆ. ಅನಕ್ಷರತೆ ಮತ್ತು ಅಜ್ಞಾನ ಹಾಗೂ ಬಡತನ ಇವು ಮೂರು ತೊಡೆದು ಹಾಕಬಹುದಂತಹ ಕಾಯಿಲೆಗಳು, ವಾಸಿ ಮಾಡಬಹುದಂತಹ ಕಾಯಿಲೆಗಳು. ಯಾವುದು ಅದಕ್ಕೆ ಔಷಧಿ ಅಂದ್ರೆ ಶಿಕ್ಷಣ ಸಿದ್ಧೌಷಧಿ ಅಂತ ಹೇಳ್ತಾರೆ. ಹೀಗಾಗಿ ಅವರು ಏನು ಶಿಕ್ಷಣವಿಲ್ಲದೆ ಕೊರಗಿದ್ರು, ಶಿಕ್ಷಣಕ್ಕೆ ಸೇರ್ಬೇಕು ಅಂದ್ರೆ ದುಡ್ಡಿಲ್ದೆ, ಅವಕಾಶ ಇಲ್ಲದೆ, ಸೌಲಭ್ಯ ಇಲ್ಲದೆ, ಇದೆಲ್ಲವನ್ನ ಅರ್ಥ ಮಾಡ್ಕೊಂಡು ಅವರಿಗೆ ವಿದ್ಯೆಯಿಂದ ಏನೆಲ್ಲ ಲಾಭ ಆಯ್ತು, ಗೌರವ ಸಿಕ್ತು, ಅವರ ಮನಸ್ಸು, ಬುದ್ಧಿ, ಆಲೋಚನೆ ಯಾವ ರೀತಿ ವಿಷನರಿ ಅವರಲ್ಲಿ ಬೆಳೀತು, ಅಂತಹ ಕೆಲಸ ಆಗುತ್ತೆ ಗ್ಯಾರಂಟಿ ಎಜುಕೇಶನ್ ಕೊಟ್ರೆ. ಕೇವಲ ಶಿಕ್ಷಣ ಅಂದ್ರೆ ಬರೀ ಒಂದು ಶುದ್ಧ ಶಿಸ್ತಿನ ಜ್ಞಾನಾರ್ಜನೆ ಅಲ್ಲ. ಕೃಷಿ, ಹೈನುಗಾರಿಕೆ, ದೈಹಿಕ ಶ್ರಮ, ಕುಶಲ ಕಲೆಗಳು, ಜನಪದ, ಜನಗಳ ಆರೋಗ್ಯ, ಏನಂತಾರೆ ಕಾಡು, ಪರಿಸರ, ಇವೆಲ್ಲವನ್ನು ಸೇರಿಸಿ ಹೈನುಗಾರಿಕೆ, ಮಲ್ಬರಿ, ರೇಷ್ಮೆ, ಇದು ಆಲೆಮನೆಗಳ ಬಗ್ಗೆ ಅವರು ಮಾತಾಡ್ತಾರೆ. ಕಬ್ಬನ್ನ ತೆಗೆದು ಬೆಲ್ಲ ಮಾಡುವಂತ ವಿಚಾರಗಳ ಬಗ್ಗೆ ಮಾತಾಡ್ತಾರೆ. ರೈತರು ಯಾವುದು ಬಿತ್ತನೆ ಬೀಜಗಳನ್ನ ಮಾಡ್ತಾ ಇದ್ದು ಅದ್ರ ಬಗ್ಗೆ ಮಾತಾಡ್ತಾರೆ. ಇಂತಹ ಶಿಕ್ಷಣ ಅವರಿಗೆ ಬೇಕು ಅನ್ನುವಂಥದ್ದನ್ನ ಅವರು ಕೆಲಸ ಮಾಡ್ತಾರೆ. ಅವರ ಸಲಹೆಯನ್ನ ಪಡೆದಂತವರು 1918ರಲ್ಲೇನೆ ಒಂದು ಮೈಸೂರಿಗೆ ಕಡ್ಡಾಯ ಶಿಕ್ಷಣದ ಶಾಸನ ಮಾಡ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಮಾಡ್ತಾರೆ. ವಿಧವೆಯರಿಗೆ ರಾತ್ರಿ ಶಾಲೆಯಲ್ಲಿ ಸ್ಪೆಷಲ್ ಸ್ಕೂಲ್ಗಳಲ್ಲಿ ಓದಿಸಿ ಅಂತ ಹೇಳ್ತಾರೆ. ಮಹಾರಾಣಿ ಕಾಲೇಜಲ್ಲಿ ಡಿಗ್ರಿಯನ್ನ ಮಾಡಿಸ್ತಾರೆ. ಹಳ್ಳಿಯಿಂದ ಬರೋ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಮಾಡಿಕೊಡ್ತಾರೆ. ಸ್ಕಾಲರ್ಶಿಪ್ ಕೊಡ್ತಾರೆ ಊಟಕ್ಕೆ. ಹಿಂದುಳಿದ ವರ್ಗಗಳ ಮಕ್ಕಳಿಗೆ ಹಾಸ್ಟೆಲ್ಗಳನ್ನ ಕೊಡ್ತಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ITI ಸ್ಕೂಲ್ಗಳು, ಕೃಷಿ ಕಾಲೇಜುಗಳನ್ನ ಮಾಡ್ತಾರೆ. 1913ರಲ್ಲಿ ಹೆಬ್ಬಾಳದಲ್ಲಿ ಇರುವಂತಹ ಇವತ್ತು ಜಗದ್ವಿಖ್ಯಾತವಾಗಿರುವಂತ ನಮ್ಮ ಯೂನಿವರ್ಸಿಟಿ ಅಗ್ರಿಕಲ್ಚರ್ ಸೈನ್ಸ್ ಕಾಲೇಜನ್ನ ಮಾಡ್ತಾರೆ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಮಾಡ್ತಾರೆ. ಮೈಸೂರಲ್ಲಿ ಇವತ್ತು ಏನು ಟೆಕ್ನಿಕಲ್ ಇನ್ಸ್ಟಿಟ್ಯೂಟ್ ಐತೆ, SJS ಅಂತ ಹೇಳಿ, ಬಹಳ ಪ್ರತಿಷ್ಠೆ ಪಡೆದಿರುವಂತ ಕಾಲೇಜ್ ಅದು. ಸುಮಾರು ದಿವಾನಗಿರಿ ಬಂದಾಗ ಮೈಸೂರಲ್ಲಿ ನಮ್ಮ ಇಡೀ ರಾಜ್ಯದಲ್ಲಿ 4,000 ಶಾಲೆಗಳಿದ್ವಂತೆ. 4,500. ಅವು 10,000 ಶಾಲೆಗಳಾಗ್ತಾರೆ. ಕೇವಲ 6-7 ವರ್ಷಕ್ಕೆ 10,000 ಶಾಲೆಗಳನ್ನ ಮಾಡ್ತಾರೆ. ಜನತೆಯ ಯೂನಿವರ್ಸಿಟಿ ಅಂತ ಹೇಳಿ ಮೈಸೂರು ಸಾಹಿತ್ಯ ಪರಿಷತ್ತನ್ನ ಮಾಡ್ತಾರೆ. ಅದನ್ನ ಪೀಪಲ್ಸ್ ಯೂನಿವರ್ಸಿಟಿ ಅಂತ ಕರೀತಾರೆ. ಯಾಕೆ ಅಂದ್ರೆ ಅಲ್ಲಿ ಶುದ್ಧ ಅಧ್ಯಯನ ಮಾಡೋರು ಆಗ್ಬೇಕು, ಸಾಮಾನ್ಯ ಜೀವನ ಅಥವಾ ಸಮಾಜ ಶಿಕ್ಷಣ ಅಲ್ಲಿ ಸಿಗ್ಬೇಕು ಅನ್ನೋಂಥದ್ದನ್ನ ಮಾಡ್ತಾರೆ. ಜಯಚಾಮರಾಜ ಪಾಲಿಟೆಕ್ನಿಕ್ ಕಾಲೇಜ್ ಇದೆಯಲ್ಲ KR ಸರ್ಕಲ್ ಅಲ್ಲಿ, ಅದನ್ನು ಕೂಡ ಅದೇ ಕಾಲದಲ್ಲಿ ಮಾಡ್ತಾರೆ. ಅದರಿಂದ ಒಂದು ಕಥೆ ಇದೆ. ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ದುಸ್ಥಿತಿಗೆ ಬಂದು ಹೋಗಿರುತ್ತೆ. ಅಂದ್ರೆ ಯಾರೋ ಬ್ರಿಟಿಷ್ ಒಂದು ಕುಶಲಕರ್ಮಿಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಕೆಲವರು, ಅವರು ಅಸಹಕಾರ ಮಾಡಿದ್ರಿಂದ ಅಲ್ಲಿ ಲಾಭ ಎಲ್ಲ ಹೊರಟೋಗ್ಬಿಡುತ್ತೆ. ಅದು ಮುಚ್ಚಬೇಕು ಅನ್ನೋ ಸ್ಥಿತಿಗೆ ಬರುತ್ತೆ. ಮಹಾರಾಜರು ವಿಶ್ವೇಶ್ವರಯ್ಯನವ್ರನ್ನ ಕಳಿಸ್ತಾರಂತೆ, ಇದನ್ನ ಸರಿ ಮಾಡಿ ಸ್ವಲ್ಪ ನೋಡಿ ಏನಾಗುತ್ತೆ ಅಂತ ಹೇಳಿ. 2-3 ವರ್ಷ ಹೋಗಿ ಮೈಸೂರು ಇದು ಭದ್ರಾವತಿಯ ಕಾರ್ಖಾನೆಯನ್ನ ಆ ಬ್ರಿಟಿಷ್ನವ್ರನ್ನ ಇವ್ರು ತಲೆ ಕೆಡಿಸ್ಕೊಳ್ಳಿಲ್ವಂತೆ.
ನಮ್ಮ ಕರ್ನಾಟಕದ ಯಾರು ಕುಶಲಕರ್ಮಿಗಳಿದ್ರು, ವಿದ್ಯಾವಂತ ಇಂಜಿನಿಯರ್ಸ್ ಇದ್ರು, ಅವರನ್ನ ಆ ಜಾಗಗಳಿಗೆ ಬಡ್ತಿ ಕೊಟ್ಟು ಸೇರಿಸಿ ಅವರಿಂದ ಕೆಲಸ ಮಾಡಿ ಆ ಒಂದು ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆಯನ್ನ ತುಂಬಾ ಉನ್ನತ ಸ್ಥಿತಿಗೆ ತರ್ತಾರೆ. ಅಂದ್ರೆ ನಮ್ಮ ಜನನು ಕೂಡ, ಕರ್ನಾಟಕದಲ್ಲಿರೋರು ಕೂಡ ಬೇರೆ ಹೊರದೇಶಗಳ ಇಂಜಿನಿಯರ್ ಅಷ್ಟು ಕೆಲಸ ಮಾಡಬಲ್ಲರು ಅನ್ನುವಂತ ವಿಶ್ವಾಸ ಅವ್ರಿಗಿತ್ತು. ಇವತ್ತು ಅದನ್ನ ನಮ್ಮ ದೇಶದ ಯುವಕರು ನಿಜ ಮಾಡಿದ್ದಾರೆ. ಅಮೆರಿಕ ದೇಶದ ಪಾರ್ಲಿಮೆಂಟ್ ಅಲ್ಲಿ 25 ಜನಕ್ಕಿಂತ ಹೆಚ್ಚು ಭಾರತೀಯರಿದ್ದಾರೆ, ಕರ್ನಾಟಕದವರಿದ್ದಾರೆ, ಮಂಡ್ಯದವರೇ ಇದ್ದಾರೆ. ಅಂದ್ರೆ ನಮ್ಮ ಜನ ಏನಿದ್ದಾರೆ, ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅನ್ನೋದನ್ನ ವಿಶ್ವೇಶ್ವರಯ್ಯನವರು ಹೇಳ್ತಾರೆ. ಅದ್ರ ಜೊತೆಗೆ ಒಂದು ಕಾಮೆಂಟ್ ಅನ್ನು, ಅತೃಪ್ತಿಯನ್ನು ಹೇಳ್ತಾರೆ. ನಮ್ಮಲ್ಲಿ ಆಲಸ್ಯ ಜಾಸ್ತಿ ಇದೆ, ಆಲಸ್ಯ ಹೋಗ್ಬಿಟ್ರೆ, ಯೋಜನೆ ಮಾಡಿದ್ರೆ ಲಭ್ಯವಿರುವಂತ ಪ್ರತಿಯೊಂದು ನಿಮಿಷವನ್ನು ನಾವು ರಚನಾತ್ಮಕವಾಗಿ ಕೆಲಸ ಮಾಡಿದ್ರೆ ಮೈಸೂರು ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಅಂತ ಅವ್ರು ಹೇಳ್ಕೊಂಡಿದ್ದಾರೆ. ಹೀಗಾಗಿ ಅನೇಕ ಶಾಲಾ ಕಾಲೇಜುಗಳನ್ನ ತೆಗೆಯುವಂತ ಕೆಲಸ ಒಂದು ಇನಿಶಿಯೇಟ್ ಮಾಡ್ತಾರೆ. ವಿಶ್ವವಿದ್ಯಾಲಯ ಮಾಡಿದಾಗ ಅವರು ಹೇಳ್ತಾರೆ, ದೊಡ್ಡ ಕನಸಿಟ್ಕೊಂಡಿರ್ತಾರೆ ಮಹಾರಾಜರು. ಹೀಗಾಗಿ ಗ್ರಂಥಾಲಯಗಳು ತೆಗೆದಿದ್ದಾಗಲಿ, 1965ರಲ್ಲಿ ವಿಶ್ವೇಶ್ವರಯ್ಯನವರ 100 ವರ್ಷ ಮುಗಿದಿರುತ್ತೆ. ಅದನ್ನ ಸಾಕ್ಷೀಕರಿಸ್ಲಿಕ್ಕೋಸ್ಕರ, ಅವ್ರಿಗೆ ಅಭಿನಂದನೆ ಹೇಳಲಿಕ್ಕೋಸ್ಕರ ಜವಾಹರ್ಲಾಲ್ ನೆಹರು ಅವರು ಇಲ್ಲಿಗೆ ಬಂದಿರ್ತಾರೆ ಚಿಕ್ಕಬಳ್ಳಾಪುರ. ಅವ್ರಿಗೆ ಸುಮ್ಮನೆ ಒಂದು ರಿಗಾರ್ಡ್ಸ್ ಹೇಳಬಾರ್ದು, ಅಭಿನಂದನೆ ಹೇಳಬಾರ್ದು. ಅವ್ರು ಯಾವುದನ್ನ ಹೆಚ್ಚು ಪ್ರೀತಿ ಮಾಡ್ತಾ ಇದ್ರು ಅಂತದೇನಾದ್ರೂ ಕೆಲಸ ಮಾಡ್ಬೇಕು ಅಂತೇಳಿ ಚಿಕ್ಕಬಳ್ಳಾಪುರದಲ್ಲಿ ಒಂದು ವಿಶ್ವೇಶ್ವರಯ್ಯ ಗ್ರಂಥಾಲಯ ಅಂತೇಳಿ ಮಾಡಿರ್ತಾರೆ. ಅವತ್ತು ಉದ್ಘಾಟನೆ ಮಾಡ್ತಾರೆ. ಇವತ್ತು ನಮ್ಮ ಜಿಲ್ಲಾಡಳಿತ ದೊಡ್ಡ ಹೈಟೆಕ್ ಗ್ರಂಥಾಲಯ ಮಾಡಿದೆ. ಹೆಚ್ಚು ಜನ ಓದ್ಲಿಕ್ಕೆ ಅವಕಾಶ ಆಗುತ್ತೆ. ಓದುವ ಪ್ರತಿಯೊಬ್ಬರು ನಾವು ಚಿಂತನೆ ಮಾಡ್ಬೇಕಾಗತ್ತೆ, ಇದು ಸರಮ್ಯ ಅವರ ಹೆಸರಿನಲ್ಲಿ ಇದೆ, ಇದು ಮಹಾರಾಜರು ಇದನ್ನ, ದೇಶದ ಪ್ರಧಾನಿಗಳು ಇದನ್ನ ಮಾಡಿರೋದು. ಇಲ್ಲಿ ಒಂದು ದೊಡ್ಡ ಕನಸು ಬೇಕು, ಕಟ್ಟಬೇಕು ಅನ್ನುವಂಥ ಕೆಲಸವನ್ನ ನಮ್ಮ ಸ್ನೇಹಿತರುಗಳೆಲ್ಲ ಮಾಡ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅದ್ರ ಜೊತೆಗೆ ಮೈಸೂರು ಯೂನಿವರ್ಸಿಟಿಯಿಂದ ವಿಜ್ಞಾನಿಗಳನ್ನ ತಯಾರು ಮಾಡಬೇಕು, ವಕೀಲರನ್ನ ಮಾಡಬೇಕು, ಇಂಜಿನಿಯರ್ಸ್ ಅನ್ನ ಮಾಡಬೇಕು, ತಂತ್ರಜ್ಞರನ್ನ ಮಾಡಬೇಕು, ರಾಷ್ಟ್ರ ಚಿಂತಕರನ್ನ ಮಾಡಬೇಕು, ಅಂತ ಯೂನಿವರ್ಸಿಟಿ ಆಗ್ಬೇಕಿದು ಅಂತ ಹೇಳಿ ಯೋಚನೆ ಮಾಡ್ತಾರೆ. ಅವರ ಯೋಚನೆಯಂತೆ ಇವತ್ತಿನವರೆಗೂ ಮೈಸೂರು ವಿಶ್ವವಿದ್ಯಾಲಯ ಆ ಗುಣಮಟ್ಟವನ್ನ ಉಳಿಸಿಕೊಂಡು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಹೆಸರು ತರುವಂತ ಕೆಲಸವನ್ನು ಮಾಡಿದೆ ಅಂತ ಹೇಳೋದ್ರಲ್ಲಿ ಅತಿಶಯೋಕ್ತಿ ಅಲ್ಲ. ಮೈಸೂರಿನ ನಗರದ ನಿರ್ಮಾಣ ಇರ್ಬೋದು, ನಗರದ ಒಂದೇನು ಸ್ವಚ್ಛತೆ ಇರ್ಬೋದು, ಮೈಸೂರು ವಿಶ್ವವಿದ್ಯಾಲಯದ, ಯಾಕಂದ್ರೆ ಆ ಪರಂಪರೆಯನ್ನ ಕಟ್ಟಿರೋ ಜನ ಹಾಗೆ ಇದ್ದಾರೆ. ಆಮೇಲೆ ಎಲ್ಲರಿಗೂ ಜೀವ ವಿಮೆಯನ್ನ ತರ್ತಾರಾಗ ಮೈಸೂರು ಮಹಾರಾಜರು. ಜೀವ ವಿಮೆ ಮಾಡಿಸ್ಕೊಳ್ಬೇಕು, ಇನ್ಶೂರೆನ್ಸ್ ಅನ್ನೋದು. ಪಂಚಾಯತಿ ರಚನೆಗಳಾಗ್ತವೆ. ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ತರ್ತಾರೆ. IAS ಯಾವ ರೀತಿ ಇತ್ತು ಅದರಲ್ಲಿ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ತರ್ತಾರೆ. ಅದರಲ್ಲಿ ನಮ್ಮ ಜ್ಞಾನಪೀಠ ಪ್ರಶಸ್ತಿಯ ಕವಿ ಏನು ಮಾಸ್ತಿ ಅವರಿದ್ರು ನಮ್ಮ ಜಿಲ್ಲೆಯವರು, 1913ರಲ್ಲಿ ಆ ಸಿವಿಲ್ ಸರ್ವಿಸ್ ಎಕ್ಸಾಮಿನೇಷನ್ ಅಲ್ಲಿ ಮೊದಲನೇ ರ್ಯಾಂಕ್ ರಾಜ್ಯಕ್ಕೆ ತಗೊಂಡು. ಇದು ಕೂಡ ಅಭಿಮಾನ ಪಡುವಂತಹ ಕೆಲಸನೇ. ಯಾಕೆ ಇದನ್ನೆಲ್ಲ ನಾವು ಪ್ರಶ್ನೆ ಮಾಡಬೇಕು ಅಂತ ಹೇಳಿದಾಗ, ಭಾರತ ರತ್ನ ಪ್ರಶಸ್ತಿ ಬರುತ್ತೆ ವಿಶ್ವೇಶ್ವರಯ್ಯನವರಿಗೆ. ಆ ಬಂದಾಗ ಮಹಾರಾಜರು ಇವರನ್ನ ಅಭಿನಂದಿಸಿದಾಗ ಹೇಳ್ತಾರೆ, ಇನ್ನು ತಗೊಳ್ಳಿ, ನೀವು ನಮ್ಮ ಮೈಸೂರಿಗೆ ಬಂದಂತಹ ಒಂದು ಗೌರವ ಇದು ಅಂತ ಹೇಳಿದಾಗ, ಈ ಪ್ರಶಸ್ತಿ ಮತ್ತು ಗೌರವ ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ, ಅಭಿಪ್ರಾಯ ಸ್ವಾತಂತ್ರ್ಯವನ್ನ ಮೊಟಕು ಮಾಡುವುದಿಲ್ಲ ಎಂದು ನೀವು ಆಶ್ವಾಸನೆ ಕೊಟ್ರೆ ನಾನು ಇದನ್ನ ತಗೊಂಡು ಬರ್ತೀನಿ ಹೋಗಿ ಅಂತ ಹೇಳಿ. ಅದನ್ನ ನೀವು ಪ್ರಶಸ್ತಿ ಕೊಟ್ರಿ ಸರ್ಕಾರದಿಂದ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ಬಾಯಿ ಮುಚ್ಕೊಂಡು. ನನ್ನ ಆಲೋಚನೆ ಈ ದೇಶಕ್ಕೋಸ್ಕರ, ಈ ಜನತೆಗೋಸ್ಕರ, ಸರ್ಕಾರಕ್ಕೆ ನಾನು ಹೇಳ್ತೇನೆ ಇರ್ತೇನೆ ಅಂತ ಹೇಳ್ತಾರೆ. ಅದನ್ನ ಮೈಸೂರು ಮಹಾರಾಜರು ಅದನ್ನ ಮೆಚ್ಕೊಳ್ತಾರೆ. ಹೆಣ್ಣು ಮಕ್ಕಳ ಶಿಕ್ಷಣ ಮಾತಾಡುವಾಗ ಅವ್ರು ಹೇಳ್ತಾರೆ ಒಂದು ಮಾತು, ರಾಜ್ಯಕ್ಕೆ ಬೌದ್ಧಿಕ ಸಂಪತ್ತು ಹೆಚ್ಚಬೇಕು ಅಂದ್ರೆ, ಕೌಟುಂಬಿಕ ಸಂಪತ್ತು ಹೆಚ್ಚಬೇಕು ಅಂದ್ರೆ, ಜೀವನ ಮೌಲ್ಯಗಳು ಹೆಚ್ಚಬೇಕು ಅಂದ್ರೆ ಹೆಣ್ಣು ಮಕ್ಕಳಿಗೆ ಮೊದಲು ಶಿಕ್ಷಣ ಕೊಡಿ ಅಂತ ಹೇಳ್ತಾರೆ. ಹೀಗಾಗಿನೇ ಅವ್ರು ಹೆಚ್ಚು ಇದನ್ನ ಮಾಡ್ತಾರೆ, ಏನು ಹೆಣ್ಣು ಮಕ್ಕಳಿಗೆ ಶಾಲೆಗಳನ್ನ ಮಾಡ್ತಾರೆ. ಮೈಸೂರು ಯೂನಿವರ್ಸಿಟಿ ಅನುಮತಿ ಇಲ್ಲೂ ಕೂಡ ಹಾಗೆ ಮಾಡ್ತಾರೆ. ಅಲ್ಲಿ ಅದೇ ಸಂದರ್ಭದಲ್ಲಿ ವಿಶ್ವೇಶ್ವರಯ್ಯನವರಿಗೆ ಸರ್ ಅಂತ ಹೇಳಿ ಒಂದು ಬಿರುದು ಕೊಡ್ತಾರೆ 1915ರಲ್ಲಿ. ಆ ಬಿರುದು ತಗೊಳ್ಳಿಕ್ಕೆ ಚರ್ಚೆ ಆಗ್ತಾ ಇದ್ದಾಗ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ, ನನಗೆ ಈ ಬಿರುದು ಏನು ಬೇಡ, ನನಗೆ ತಗೊಳ್ಳೋದಿಲ್ಲ, ನನಗೆ ಅಗತ್ಯ ಇಲ್ಲ ಅಂತ. ಯಾಕೆ ಅಂತ ಕೇಳಿದಾಗ, ನನಗೆ ಬಿರುದು ಏನು ಬೇಡ, ಬದಲಾಗಿ ಮೈಸೂರು ಯೂನಿವರ್ಸಿಟಿನ ಕೊಡಿ ಸಾಕು ನನಗೆ, ಅದು ನನಗೆ ಬೇಕಾಗಿರೋ ಬಿರುದು ಅಂತ ಕೇಳ್ತಾರೆ. ಅಂದ್ರೆ ಜನರ ಬೌದ್ಧಿಕ ಸಾಮರ್ಥ್ಯವನ್ನ ಬೆಳೆಸಬೇಕು ಅಂತ ಎಂತ ದೊಡ್ಡ ಕಲ್ಪನೆಯನ್ನ ಅವರು ಹೊಂದಿದ್ರು ಅವರಿಬ್ಬರು ಕೂಡ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಅವ್ರ ಕಾಲದಲ್ಲಿ ಕೃಷ್ಣರಾಜ ಸಾಗರ ಕಟ್ತಾರೆ, 10 ಕೋಟಿಗೆ ಮುಗಿಯುತ್ತೆ. ಅಫ್ಕೋರ್ಸ್
ಅದು ಆ ಹಣ ಸಾಲದ ಬಂದಾಗ ಮಹಾರಾಜರು ತನ್ನ ಅಂತಃಪುರದ ವಾಸಿಗಳ ತನ್ನ ಧರ್ಮಪತ್ನಿಯವರು ಮಕ್ಕಳ ಒಡವೆಯನ್ನ ತಗೊಂಡೋಗಿ ಬ್ಯಾಂಕಲ್ಲಿ ಇಟ್ಟು ದುಡ್ಡು ತಗೊಂಡು ಬಂದು ಕಟ್ಟಿದ್ದಾರೆ. ಆ ಗೌರವ ಅವರಿಬ್ಬರಿಗೂ ಕೂಡ ಇವತ್ತೂ ಆ ಮಂಡ್ಯ ಜಿಲ್ಲೆಯಲ್ಲಿದೆ. ವಿಶ್ವೇಶ್ವರಯ್ಯನವರು ಒಬ್ಬರ ಕಾಲದಲ್ಲಿ ಆಗಿಲ್ಲ, ಅದು ಹಲವು ಜನ ದಿವಾನರ ಜೊತೆಯಲ್ಲಾಗಿದೆ. ಆದ್ರೆ ಹೆಚ್ಚು ಅದಕ್ಕೆ ಕಾಂಟ್ರಿಬ್ಯೂಷನ್ ಮಾಡಿರುವಂಥದ್ದು ಆ ಮಹಾರಾಜರ ಕಾಲದಲ್ಲಿ ವಿಶ್ವೇಶ್ವರಯ್ಯನವರು ಅಂತ ಹೇಳ್ತಾರೆ. ಅವೆಲ್ಲ ಅಧ್ಯಯನಕ್ಕೆ ಬಿಟ್ಟಿರುವಂತ ವಿಚಾರಗಳು. ಇವತ್ತಿಗೂ ಕೂಡ ಮೈಸೂರು ಮಹಾರಾಜರ ಫೋಟೋ ಜೊತೆ ವಿಶ್ವೇಶ್ವರಯ್ಯನ ಫೋಟೋ ಇಟ್ಟು ಮಂಡ್ಯದಲ್ಲಿ ಪೂಜೆ ಮಾಡ್ತಾರೆ. ಎಲ್ಲ ಪಾರ್ಕ್ಗಳಲ್ಲಿ ಅವರ ಪ್ರತಿಮೆಗಳನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಲಿ ಬರಡಾಗಿದ್ದಂತಹ ಮಂಡ್ಯ ಜಿಲ್ಲೆನ ಒಂದು ರೀತಿ ಟ್ರಾನ್ಸ್ಫಾರ್ಮೇಶನ್, ಅಭಿವೃದ್ಧಿಗೋಸ್ಕರ ಅದನ್ನ ಬದಲಾವಣೆ ಆಗುವಂತದ್ದು ಒಂದೇ ಒಂದು ಡ್ಯಾಮ್ ಅಷ್ಟು ಬದಲಾವಣೆ ಮಾಡಬೇಕು ಅಂದ್ರೆ ಎಂತ ಯೋಜನೆಗಳನ್ನ ಮಾಡೋಗಿದ್ದಾರೆ ಇನ್ನೋರು ಅಂತೇಳಿ ನಾವು ಅವ್ರಿಗೆ ನಮ್ಮ ಹ್ಯಾಟ್ಸ್ ಆಫ್ ಅನ್ನು ಹೇಳಬೇಕಾಗುತ್ತೆ. ವರ್ಕ್ಶಾಪ್ಗಳು ನಿರ್ಮಾಣ ಮಾಡ್ತಾರೆ, ಗ್ರಾಮೀಣ ಗ್ರಂಥಾಲಯಗಳು ಇವೆಲ್ಲ ಮಾಡಿರ್ತಾರೆ. ಆಗ್ಲೇ ಅವರು 100 ವರ್ಷ ತುಂಬಿದಾಗ ವಿಶ್ವೇಶ್ವರಯ್ಯನವರಿಗೆ ಜವಾಹರ್ಲಾಲ್ ನೆಹರು ಅವರೊಂದು ಮಾತು ಹೇಳ್ತಾರಂತೆ, ದುರಾದೃಷ್ಟವಶಾತ್ ಭಾರತೀಯರಾದ ನಾವು ಹೆಚ್ಚು ಮಾತನಾಡುತ್ತೇವೆ, ನುಡಿದಂತೆ ನಡೆಯಲಾರವೆಂಬ ದೂಷಣೆಗೆ ಒಳಗಾಗಿದ್ದೇವೆ. ಆದರೆ ವಿಶ್ವೇಶ್ವರಯ್ಯನವರು ಈ ಮಾತಿಗೆ ಅಪವಾದವಾಗಿದ್ದೀರಾ, ತಾವು ಕಡಿಮೆ ಮಾತಾಡಿದ್ದೀರಿ ಹಾಗೂ ಹೆಚ್ಚು ಕೆಲಸ ಮಾಡಿದ್ದೀರಿ, ಅದನ್ನು ತಾವು ತಮ್ಮಿಂದ ನಾವು ಕಲಿಯುತ್ತೇವೆ ಅಂತ ದೊಡ್ಡ ಒಬ್ಬ ದೇಶದ ಪ್ರಧಾನಿ ವಿಶ್ವೇಶ್ವರಯ್ಯನವರಿಗೆ ಬಂದು ಈ ರೀತಿ ಮಾತುಗಳನ್ನ ಹೇಳ್ತಾರೆ ಅಂತ ಹೇಳಿದಾಗ ಅದಕ್ಕೆ ನಂಬಿಕೆ ಇರುತ್ತೆ. ಆದ್ರಿಂದ ಬಹಳ ದೊಡ್ಡ ನಂಬಿಕೆ ಇದ್ದಂತಹ ಶಿಕ್ಷಣದ ಬಗ್ಗೆ, ಬಡತನ ನಿವಾರಿಸಬಹುದು, ಅನಕ್ಷರತೆ ನಿವಾರಿಸಬಹುದು ಅನ್ನುವಂತಹ ವಿಷಯ ಇತ್ತು. ಹೀಗೆಲ್ಲ ಆಗಿ ನಮ್ಮ ಒಂದು ಶಿಕ್ಷಣ ಮತ್ತು ಸಾಹಿತ್ಯ ಬೆಳೆದಿದೆ. ಪರಿಷತ್ತಿಗೆ ಬರೋದಾದ್ರೆ ಕನ್ನಡ ಸಾಹಿತ್ಯದ ಒಂದು ಪರಂಪರೆಯನ್ನ ಮೆಲುಕು ಹಾಕೋದಾದ್ರೆ ಪಂಪನಿಂದ ಹಿಡಿದು ಇವತ್ತಿನವರೆಗೆ ಬಂದಿರುವಂತಹ ಕನ್ನಡ ಸಾಹಿತ್ಯ ಪರಿಷತ್ ಅಂದ್ರೆ ಈ ಮಣ್ಣಿನ ಜನ ಎಂತ ಉದಾತ್ತವಾದ ಚಿಂತನೆಗಳನ್ನ ಮೊದಲಿನಿಂದನೂ ಹೊಂದಿದ್ದಾರೆ ಅನ್ನೋದನ್ನ ನಾವು ನಿರಂತರ ಕಾಯ್ಕೊಂಡು ಕೇಳಬೇಕಾಗುತ್ತೆ, ಆ ರೀತಿ ಬಾಳ್ಬೇಕಾಗುತ್ತೆ. ಪಂಪ ಮೊದಲನೆಯ ವ್ಯಕ್ತಿ ಅಂತ ನಾವು ಗುರುತಿಸ್ತೇವೆ, ಆದಿಕವಿ ಪಂಪ ಅಂತ ಕನ್ನಡ ಸಾಹಿತ್ಯದಲ್ಲಿ ಹೇಳ್ತೇವೆ. ಹೊಸರಿಪ ಕನ್ನಡ ಕೊಡೆಯ ನೋಡುವನ್ನೇ ಸತ್ಕವಿ ಪಂಪ ನಾವಗಂ ಅಂತ ಹೇಳಿ ಒಬ್ಬ ಕವಿ ಹೇಳ್ತಾರೆ. ಅಂದ್ರೆ ಅಷ್ಟು ಗೌರವಿಸಿದ್ರೆ ಕವಿಗಳಿಗೆ ದಾರಿ ತೋರುವಂತಹ ವ್ಯಕ್ತಿಯಾಗಿ ನಿಲ್ತಾನೆ ಪಂಪ. ಆ ಪಂಪ ಬರೆದಿರುವಂತ ಒಂದು ಮಾತು ಮಾನವ ಜಾತಿ ತಾನೊಂದೇ ಒಲಂ ಅಂತ ಹೇಳಿ, ಇಡೀ ಮನುಷ್ಯ ಜನಾಂಗ ಒಂದಾಗಿ ಬದುಕಬೇಕು ಅನ್ನುವಂತ ಸಂದೇಶವನ್ನ 2000 ವರ್ಷದ ಹಿಂದೆ ಈ ಭೂಮಿಯಲ್ಲಿ ಹುಟ್ಟಿದಂತಹ ಕವಿಗಳು ಕೊಟ್ಟಿದ್ದಾರೆ. ಅದನ್ನ ನಮ್ಮ ಸಾಹಿತ್ಯ ಪರಿಷತ್ತು ಇವತ್ತಿನವರೆಗೆ ಅದನ್ನ ಎಲ್ಲ ಬುಕ್ಗಳ ಮೇಲೆ ತರ್ತಾ ಇದೆ, ಒಳ್ಳೇದು. ಆದ್ರೆ ಅವು ಎಲ್ಲರ ಮನಸ್ಸಿನಲ್ಲಿ ಬರಬೇಕು ಅಂತೇಳಿ ನಾವು ಯೋಚನೆ ಮಾಡ್ಬೇಕಾಗುತ್ತೆ, ನಾವು ಭಾವಿಸ್ಬೇಕಾಗುತ್ತೆ. ಯಾಕೆ ಸಾಹಿತ್ಯ ಪರಿಷತ್ತನ್ನ ಮಾಡಿದ್ರು ಮಹಾರಾಜರು ಅಂತ ಹೇಳಿದ್ರೆ, ಅವತ್ತು ವಿದ್ಯೆ ಕಡಿಮೆ ಇತ್ತು. ಆ ಸಮಾಜದ ಗರ್ಭದಲ್ಲಿ ಅಡಗಿರುವಂತಹ ಭಾವನೆಗಳನ್ನ, ಆಲೋಚನೆಗಳನ್ನ, ಜಾನಪದವನ್ನ, ಕಲೆ, ಸಂಸ್ಕೃತಿ, ನಾಟ್ಯ, ಇನ್ನೊಂದು ಮತ್ತೊಂದನ್ನ ಹುಡುಕಿ ಅದನ್ನ ಪ್ರಕಟಪಡಿಸ್ಲಿಕ್ಕೆ, ಕನ್ನಡದ ಪ್ರಾಚೀನ ಕಾವ್ಯ ಸಾಹಿತ್ಯಗಳನ್ನ ಸಂಸ್ಕರಿಸಿ ಜನತೆಗೆ ಕೊಡ್ಲಿಕ್ಕೆ, ಹೊಸ ಕಾಲಕ್ಕೆ ಅನುಗುಣವಾಗುವಂತಹ ವಿಜ್ಞಾನ ತಂತ್ರಜ್ಞಾನಗಳನ್ನ ತಂದು ಕನ್ನಡೀಕರಿಸಿ ಆಧುನೀಕರಿಸಿ ನಮ್ಮ ಜನತೆಗೆ ಕೊಡ್ಲಿಕ್ಕೆ, ಗ್ರಂಥ ವಾಚನವನ್ನ ಜನಗಳಲ್ಲಿ ಬಿತ್ತಲಿಕ್ಕೆ, ಪುಸ್ತಕ ಸಂಸ್ಕೃತಿಯನ್ನ ಬೆಳೆಸಲಿಕ್ಕೆ, ಹಾಗೂ ಸಮಾಜದಲ್ಲಿ, ರಾಜ್ಯದಲ್ಲಿ ಓದುವವರ ಸಂಖ್ಯೆಯನ್ನ ಹೆಚ್ಚಿಸಬೇಕು, ಓದುವಂತಹ ಸಮಾಜವನ್ನ ಸೃಷ್ಟಿ ಮಾಡಬೇಕು ಅನ್ನುವಂತ ಆಕಾಂಕ್ಷೆ ಇಟ್ಕೊಂಡು ಮಾಡಿದ್ದಾರೆ ಸಾಹಿತ್ಯ ಪರಿಷತ್ತನ್ನ. ಅದಾದ್ಮೇಲೆ ಸಾಹಿತ್ಯ ಪರಿಷತ್ತು ಏನೆಲ್ಲ ದೊಡ್ಡ ಕೆಲಸಗಳನ್ನ ಮಾಡ್ಕೊಂಡು ಬಂದಿದೆ. ಈಗ 106 ವರ್ಷಗಳಿಗೆ ಮೀರಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಜಾರಿಗೆ ಬಂದು 106 ವರ್ಷಗಳು ಕಳೀತಾ ಇದೆ. ಈ ದೊಡ್ಡ ಕಾಲದಲ್ಲಿ ಸಾಹಿತ್ಯ ಪರಿಷತ್ತು ಏನೆಲ್ಲ ಮಾಡಿದೆ ಅಂತ ಒಂದು ಸುಮ್ಮನೆ ಮೆಲುಕು ಹಾಕಬಹುದು ಅಂತ ನಾವು ಹೇಳಿದ್ರೆ, ಅನೇಕ ದೊಡ್ಡ ಕೆಲಸಗಳು ಸಾಹಿತ್ಯ ಪರಿಷತ್ತಿನಿಂದ ಆಗಿದ್ದಾವೆ. ಏನೆಲ್ಲ ಮಾಡಿದಾವೆ? ಆಧುನಿಕ ಶಾಸ್ತ್ರೀಯ ಪುಸ್ತಕಗಳನ್ನು ತಗೊಂಡು ಬಂದಿದ್ದಾರೆ, ತತ್ವಶಾಸ್ತ್ರ ಭಾಷಾಂತರ ಕನ್ನಡೀಕರಣ ಮಾಡಿದ್ದಾರೆ, ಉತ್ಕೃಷ್ಟವಾದ ಪ್ರಾಚೀನ ಗ್ರಂಥಗಳನ್ನ ಸಂಗ್ರಹ ಮಾಡಿದ್ದಾರೆ, ಕನ್ನಡಿಗನಿಗೆ ₹1 ಹಾಕಿ ಒಂದು ನಿಧಿಯನ್ನ ಸಂಪಾದನೆ ಮಾಡಿದ್ದಾರೆ, ಭಾಷಾ ಸಂಸ್ಕಾರದ ಕೆಲಸವನ್ನ ಮಾಡಿದ್ದಾರೆ, ಪ್ರಾಚೀನ ಗ್ರಂಥಗಳನ್ನ ಹೊಸಗನ್ನಡಕ್ಕೆ ತಂದಿದ್ದಾರೆ,
ನಾಡು ನುಡಿ ಸೇವೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ. ವಾಚನಾಯಗಳನ್ನ ಮಾಡಿದ್ದಾರೆ. ಕವಿ ಸಾಹಿತಿ ವಿಚಾರವಂತರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಸಮಾವೇಶಗಳನ್ನ ಮಾಡಿದ್ದಾರೆ. ಅದಕ್ಕೂ ಮುಂಚೆ ಏಕೀಕರಣದ ಕೆಲಸವನ್ನು ಕೂಡ ಮಾಡಿದ್ದಾರೆ. ಯಾವ ನಮ್ಮ ಇಂದಿನ ಕವಿಗಳಿದ್ರು ಕನ್ನಡ ನಾಡು ಏಕೀಕರಣ ಆಗುವಾಗ ಅದರ ಕೆಲಸ ಏನೆಲ್ಲ ಇತ್ತು ಆ ಕೆಲಸವನ್ನ ಮಾಡಿದ್ದಾರೆ. ರಜತ ಮಹೋತ್ಸವ ಆಗಿದೆ. ಹಳ್ಳಿಗೆ ಕನ್ನಡವನ್ನು ತಗೊಂಡೋಗೋದ್ರಲ್ಲಿ ಮಾಸ್ತಿ ಅವರು ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ನಿಘಂಟು ನಿರ್ಮಾಣ ಮಾಡ್ಲಿಕ್ಕೆ ದೊಡ್ಡ ಕಿಟ್ಟಲ್ ಅಂತ ಯಾರು ಒಬ್ಬ ಬ್ರಿಟಿಷ್ ಅಧಿಕಾರಿ ಇದ್ದ, ಕನ್ನಡದಲ್ಲಿ ಕನ್ನಡ ಭಾಷೆಯ ವ್ಯಾಕರಣ ವಿಚಾರಗಳನ್ನ ಬರೆದಿರೋದ್ರಲ್ಲಿ ಮೊದಲನೇ ಡಾಕ್ಟರೇಟ್ ತಗೊಂಡಿರುವಂತ ವ್ಯಕ್ತಿ ಕಿಟ್ಟಲ್. ಕೂಮಿಂಗ್ಟನ್ ಯೂನಿವರ್ಸಿಟಿನಲ್ಲಿ ಅವರು ಅಧ್ಯಯನ ಮಾಡ್ತಾರೆ. ಆ ಕೂಮಿಂಗ್ಟನ್ ನಗರದಲ್ಲಿ ತತ್ವಜ್ಞಾನಿಗಳನ್ನ ಶವ ಸಂಸ್ಕಾರ ಮಾಡುವಂತಹ ಜಾಗದಲ್ಲಿ ಕಿಟ್ಟಲಿಗೆ ಜಾಗ ಕೊಡ್ತಾರೆ. ಅಲ್ಲಿ ಕೆಲಸ ಮಾಡದಂತ ಅಲ್ಲ, ಕನ್ನಡಕ್ಕೋಸ್ಕರ ಇಷ್ಟು ಮಾಡಿದ್ದಾರೆ ಅಂತೇಳಿ. ಧಾರವಾಡದ ಕರ್ನಾಟಕ ವಿದ್ಯಾವರ್ಧಕ ಸಂಘ ಮಾಡಿರುವಂತಹ ಕೆಲಸ, ಬೇಂದ್ರೆಯವರ ಜೊತೆಗೂಡಿ ಮಾಡಿರುವಂತಹ ಗೆಳೆಯರ ಬಳಗ ಮಾಡಿರುವಂತಹ ಕೆಲಸ, ಮಂಗಳೂರಿನ ಬಾಸಲ್ ಮಿಷನ್ ಅವರು ಮಾಡಿರುವಂತಹ ಕೆಲಸ ಅತ್ಯಂತ ದೊಡ್ಡ ಕೆಲಸಗಳು ಆಗಿದ್ದಾವೆ ಕನ್ನಡದಲ್ಲಿ. ಎಚ್.ಎಲ್. ನಾಗೇಗೌಡರು ಜನಪದ ಕ್ಷೇತ್ರದಲ್ಲಿ ಮಾಡಿರುವಂತಹ ಕೆಲಸ, ಹಂಪಿ ಯೂನಿವರ್ಸಿಟಿ ಕನ್ನಡದ ಕೃತಿಗಳನ್ನ ಜ್ಞಾನವನ್ನ ನಿರ್ಮಾಣ ಮಾಡಿರುವಂತ ಕೆಲಸ, ಮೈಸೂರು ಕನ್ನಡ ಅಧ್ಯಯನ ಸಂಸ್ಥೆ ಮಾಡಿರುವಂತ ಕೆಲಸ, ಕನ್ನಡ ಸಂಸ್ಕೃತಿ ಇಲಾಖೆ ಮಾಡಿರುವಂತ ಕೆಲಸ, ದೊಡ್ಡ ಕೆಲಸವನ್ನ ಮಾಡಿದ್ದಾರೆ. ಇನ್ನ ಯುನೆಸ್ಕೋದಲ್ಲಿ 1975ರಲ್ಲಿ ಯುನೆಸ್ಕೋದಲ್ಲಿ ಮಹಿಳಾ ವರ್ಷ ಅಂತ ಹೇಳಿ ಆಚರಣೆ ಮಾಡ್ತಾರೆ. ಆಗ ನಮ್ಮ ಕರ್ನಾಟಕದಲ್ಲೂ ಕೂಡ ಒಂದು ಮಹಿಳಾ ಸಾಹಿತ್ಯ ವರ್ಷ ಅಂತ ಹೇಳಿ ಮಾಡಿ ಮಹಿಳೆಯರು ಹೆಚ್ಚು ಓದ್ಬೇಕು ಅನ್ನುವಂತ ಕೆಲಸವನ್ನು ಮಾಡ್ತಾರೆ. 79ರಲ್ಲಿ ಮಕ್ಕಳ ಸಾಹಿತ್ಯ ವರ್ಷ ಮಾಡಿ ಮಕ್ಕಳು ಓದಬೇಕು ಅಂತ ಕೆಲಸ ಮಾಡಿದ್ದಾರೆ. ಗೋಕಾಕ್ ಚಳವಳಿಯಲ್ಲಿ ಅತ್ಯಂತ ಕ್ರಿಯಾತ್ಮಕವಾಗಿ ಭಾಗವಹಿಸಿ ನಾಡು ನುಡಿಯನ್ನ ಕಟ್ಟುವಂತಹ, ಕನ್ನಡ ಭಾಷೆಗೆ ಗೌರವ ಕೊಡಬೇಕು ಶಿಕ್ಷಣದಲ್ಲಿ ಎನ್ನುವಂತ ಕೆಲಸ ಮಾಡಿದ್ದಾರೆ. ಕನ್ನಡ ಭಾಷಾ ಮಾಧ್ಯಮವನ್ನ ಮಾಡುವಾಗ ಅದಕ್ಕೆ ನಿಂತುಕೊಂಡಿದ್ದಾರೆ. ಅಮೃತ ಮಹೋತ್ಸವವನ್ನ ಮಾಡಿದಾಗ ಕನ್ನಡ ಪರ ಕಾರ್ಯಕ್ರಮಗಳನ್ನು ತಗೊಂಡಿದ್ದಾರೆ. ತಂತ್ರಜ್ಞಾನವನ್ನು ಅಳವಡಿಸುವಂತಹ ಕೆಲಸವನ್ನ ಮಾಡಿದ್ದಾರೆ. ಶಾಸ್ತ್ರೀಯ ಭಾಷೆ ಸ್ಥಾನಮಾನಕ್ಕೆ ಹೋರಾಟ ಮಾಡಿದ್ದಾರೆ. ಅದನ್ನು ಸುಸ್ಥಿತಿಗೆ ತರುವುದಕ್ಕೆ ಹೋರಾಟ ಮಾಡಿದ್ದಾರೆ. ವಿಶ್ವ ಕನ್ನಡ ಮೇಳಗಳನ್ನ ಸಮ್ಮೇಳನಗಳನ್ನ 2 ಮಾಡಿದ್ದಾರೆ. ದತ್ತಿ ಕೆಲಸಗಳನ್ನ ಮಾಡ್ಲಿಕ್ಕೆ ಏನು ಅವಕಾಶ ಇತ್ತು ಅದನ್ನ ಮಾಡಿ ಮುಂದುವರಿಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಇಂದಿನ ಅನೇಕ ಪುಸ್ತಕಗಳನ್ನ ಅದನ್ನ ಮರುಮುದ್ರಣ ಮಾಡಿ ಸುಲಭ ಬೆಲೆಗೆ ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಬೆಳೆದಿದೆ. ಕನ್ನಡಿಗರಲ್ಲದೆ ಇರೋರಿಗೆ ಕಾವ ಜಾಣ ಕಾವ್ಯ ಕಮ್ಮಟಗಳು ಮಾಡಿದ್ದಾರೆ, ಶಿಬಿರಗಳನ್ನು ಮಾಡಿದ್ದಾರೆ, ಗಮಕ ಕಲೆಗೆ ಅವಕಾಶ ಪ್ರೋತ್ಸಾಹ ಕೊಟ್ಟಿದ್ದಾರೆ, ಬೆರಳಚ್ಚಿಗೆ ಅವಕಾಶ ಕೊಟ್ಟಿದ್ದಾರೆ, ಕನ್ನಡ ನುಡಿ ಪತ್ರಿಕೆಯನ್ನು ಮಾಡಿ ಜನತೆ ಕೊಟ್ಟಿದ್ದಾರೆ, ನಿಘಂಟುಗಳನ್ನು ಮಾಡಿ ಕೊಟ್ಟಿದ್ದಾರೆ, ಪ್ರಾಚೀನ ಸಂಸ್ಕೃತಿಯ ಕೃತಿಗಳನ್ನ ಕೊಟ್ಟಿದ್ದಾರೆ, KS IAS ಪರೀಕ್ಷೆಗೆ ಆಗುವಂತ ತರಬೇತಿಗಳನ್ನು ಕೊಟ್ಟಿದ್ದಾರೆ, ವೈದ್ಯಕೀಯ ತಾಂತ್ರಿಕ ವಿಜ್ಞಾನಕ್ಕೆ ಕನ್ನಡವನ್ನ ಮಾಡಿ ಅಂತ ಹೊರಟಿದ್ದಾರೆ. ಸ್ವಾತಂತ್ರ್ಯ ಚಳುವಳಿ ಇದ್ದಾಗ ಕನ್ನಡದ ಮಹಾನ್ ಜ್ಞಾನಪೀಠ ಪ್ರಶಸ್ತಿ ಕವಿಗಳು, ಉಳಿದಂತ ಹಿರಿಯ ಚೇತನಗಳು ಸ್ವಾತಂತ್ರ್ಯ ಬರಲಿ ಅಂತೇಳಿ ನಾಡು ನುಡಿಗೆ ಕೆಚ್ಚನ್ನು ತುಂಬಿದ್ದಾರೆ. ಯುವ ಜನತೆಯಲ್ಲಿ ಕೆಚ್ಚನ್ನು ತುಂಬಿದ್ದಾರೆ. ಗೋಪಾಲಕೃಷ್ಣ ಅಡಿಗರು ಇವರೆಲ್ಲ. ಆಮೇಲೆ ಈ ದೇಶ ಒಟ್ಟಾಗಿ ಬದುಕಬೇಕು ಅನ್ನೋ ದೃಷ್ಟಿಯಿಂದ ಕುವೆಂಪು ವಿಶ್ವಮಾನವ ಸಂದೇಶವನ್ನು ಕೊಟ್ಟು ಕೆಲಸ ಮಾಡಿದ್ದಾರೆ. ಬೇಂದ್ರೆ ಅಂತ ಮಹಾನ್ ತಪಸ್ವಿ ಬಡ ಜನತೆ, ಗ್ರಾಮೀಣ ಜನತೆಗೆ ಸಾಹಿತ್ಯವನ್ನು ಕೊಡ್ಲಿಕ್ಕೆ ಕೆಲಸ ಮಾಡಿದ್ದಾರೆ. ಅಂದ್ರೆ ಅನೇಕ ಜನ ನಾವು ಎಲ್ಲರನ್ನ ತಿಳ್ಕೊಳ್ಬೇಕಾಗುತ್ತೆ. ಅದು ನಮ್ಮ ಆಸಕ್ತಿಯಿಂದ ನಾವು ತಿಳ್ಕೊಳ್ಳೋ ಕೆಲಸವನ್ನ ಮಾಡ್ಬೇಕಾಗುತ್ತೆ. ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತು ತುಂಬಾ ದೊಡ್ಡ ಕೆಲಸವನ್ನ ಮಾಡುವಂತ ಆಶಯವನ್ನ ಇಟ್ಕೊಂಡು ಮೊದಲಿಂದ ಬೆಳೆದಿದೆ. ಅದು ಮುಂದುವರಿಬೇಕು ಅನ್ನುವಂಥದ್ದು ಎಲ್ಲರ ಇಚ್ಛೆ ಆಗಿದೆ. ನೋಡಿ, ಅವರ ದೇಶಭಕ್ತಿ ಹೇಗಿತ್ತು, ದೇಶ ಪ್ರೇಮ. ಪಂಪ ಕನ್ನಡ ಮಣ್ಣಿನಲ್ಲಿ ಹುಟ್ಟಿದ್ದೇನೆ ಅನ್ನೋದಕ್ಕೆ ಮರಿ ದುಂಬಿಯಾಗಿ ಕೋಗಿಲೆಯಾಗಿ ಹುಟ್ಟುವುದು ನಂದನದೋಳ್, ಆರಂಕುಶವಿಟ್ಟೊಡಂ ನೆನವುದೆನ್ನ ಮನಂ ಬನವಾಸಿ ದೇಶಮಂ ಅಂತ ತನ್ನ ನಾಡ ಪ್ರೇಮವನ್ನ ಆತ ವ್ಯಕ್ತಪಡಿಸ್ತಾನೆ. ಪ್ರಾಚೀನ ಪರಂಪರೆಯನ್ನ ಎಲ್ಲವನ್ನ ಅಗಿದು ತೆಗೆಯುವಂತಹ ಕೆಲಸವನ್ನ ಮಾಡ್ತಾರೆ. ವಚನಕಾರರು ಜಗತ್ತಿನ ಯಾವುದೇ ಭಾಷೆಗೆ ಕಡಿಮೆ ಇಲ್ಲದಂತೆ ಅತ್ಯಂತ ಸರಳವಾಗಿ ಆ ವಿಚಾರವನ್ನು, ಬಸವಣ್ಣನವರು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು. ನೋಡಿ, ಯಾರು ನಮ್ಮ ರಾಘವಾಂಕ ಕವಿ ಹರಿಶ್ಚಂದ್ರ ಕಾವ್ಯ ಇದೆಯಲ್ಲ, 800-900 ವರ್ಷದಿಂದ ಬರೆದಿರುವಂತ ಹರಿಶ್ಚಂದ್ರ ಕಾವ್ಯ, ಅದು ಸತ್ಯ ಮತ್ತು ಅಹಿಂಸೆಯನ್ನ ಎತ್ತಿ ಹಿಡಿದಿದೆ ನಮ್ಮ ದೇಶದಲ್ಲಿ. ಇದು ಬೇರೆ ದೇಶಗಳಿಗೂ ಹೋಗಿದೆ ಈ ಸಂದೇಶಗಳು. ಆ ಸತ್ಯಮೇವ ಜಯತೆ ಅನ್ನೋದು ಅಶೋಕನ ಕಾಲದಿಂದ ಏನು
ಒಂದು ಸಾರನಾಥ ಸ್ತೂಪದಲ್ಲಿ ನಾವು ತಗೊಂಡು ಈ ದೇಶದ ಲಾಂಛನವನ್ನಾಗಿ ಮಾಡ್ಕೊಂಡಿದ್ದೇವೆ. ಸತ್ಯ ಗೆಲ್ಲಬೇಕು, ಸತ್ಯ ಗೆಲ್ಲುತ್ತೆ ಅನ್ನುವಂತ ಆತ್ಮವಿಶ್ವಾಸವನ್ನ ಜನತೆಯಲ್ಲಿ ಬೆಳೆಸಬೇಕು. ಆ ಸತ್ಯ ಮತ್ತು ಪ್ರಾಮಾಣಿಕತೆ ಬಗ್ಗೆ ಜನತೆಗೆ ಇದು ಕೊಡಬೇಕು, ಒಂದು ನೈತಿಕ ಬೆಂಬಲವನ್ನ ಕೊಡಬೇಕು ಅನ್ನುವಂತ ದೃಷ್ಟಿಯಿಂದ ನಾಯಕರು ಅದನ್ನ ತಗೊಂಡು ಬಂದಿದ್ದಾರೆ. ಅದಕ್ಕೆ ಮೂಲ ಕನ್ನಡ ಸಾಹಿತ್ಯ ಜನ ಆಗಿದ್ದಾರೆ. ದಯವಿಲ್ಲದ ಧರ್ಮ ಯಾವುದಯ್ಯ, ದಯವೇ ಎಲ್ಲ ಧರ್ಮಗಳ ಮೂಲವಯ್ಯ ಅಂತ ಶರಣರು ಹೇಳಿರುವಂತ ಕೆಲಸ ಆಗಿರ್ಬೋದು. ಸಿದ್ದರಾಮ ಒಂದು ಕೆರೆಯನ್ನ ಕಟ್ಟಿಸಿರ್ಬೋದು. ಅಕ್ಕಮಹಾದೇವಿ ಒಂದು ಕಡೆ ಹೇಳ್ತಾರೆ, ಕತ್ತಲೆಯ ಕಳೆಯದಿದ್ದರೆ ದೀಪ ಹಚ್ಚಿ ಫಲವೇನು ಅಂತೇಳಿ ಮಾರ್ಮಿಕವಾಗಿ ಹೇಳ್ತಾರೆ. ಎಷ್ಟು ಓದಿದ್ರೇನೋ ನೀತಿವಂತರಾಗಿ ಬದುಕದೇ ಇದ್ರೆ ಅಂತೇಳಿ. ಹೊಸಗನ್ನಡ ಸಾಹಿತ್ಯದ ಧ್ರುವತಾರೆ ಅಂತ ಕುಮಾರವ್ಯಾಸನನ್ನ ಕರೀತಾರೆ. ಅದ್ರ ಬಗ್ಗೆ ಕುವೆಂಪು ಅವರೇ ಒಂದು ಕಡೆ ಹೇಳ್ತಾರೆ, ಕುಮಾರವ್ಯಾಸನು ಆಡಿದನೆಂದರೆ ಕಲಿಯುಗ ದ್ವಾಪರವಾಗುವುದು, ಕಣ್ಣಲ್ಲಿ ಭಾರತ ಕುಣಿಯುವುದು ಅಂತ ಹೇಳ್ತಾರೆ. ಅಂದ್ರೆ ಕುಮಾರವ್ಯಾಸದ ಕರ್ನಾಟಕ ಭಾರತ ಕಥಾಮಂಜರಿ ಇದೆಯಲ್ಲ, ಅದನ್ನ ನಾವು ವಿದ್ಯಾವಂತರು ಓದಿ ಧನ್ಯರಾಗುವಂತೆ ಆದ್ರೆ ಈ ಜಗದ ಯೋಚನೆಯ ದಿಕ್ಕೇ ಬೇರೆ ಆಗ್ಬೋದು ಅಂತೇಳಿ. ಜನಪದ, ನಮ್ಮ ಕನ್ನಡದ ಜನಪದೀಯರು ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯುವ ಭೂತಾಯಿ ನೆನೆಯುತ್ತೀನಿ ಅಂತ ಹೇಳ್ತಾರೆ. ಅಂದ್ರೆ ಭೂಮಿ ಮೇಲಿರುವಂತ ಸಂಸ್ಕಾರ ಎಂಥದ್ದು ಮೊದಲನೇ ಆದ್ಯತೆ ಅನ್ನುವಂಥದ್ದು. ಇನ್ನ ಅರಿದು ಹಂಚಿ ಹೋಗಿದ್ದಂತಹ ಕರ್ನಾಟಕವನ್ನ ಒಂದುಗೂಡಿಸ್ಲಿಕ್ಕೆ ಕೆಲಸ ಮಾಡಿದಂತಹ ಮುದುವೀಡು ಕೃಷ್ಣರಾಯರು, ಆಲೂರು ವೆಂಕಟರಾಯರು, ಬೆನಗಲ್ ರಾಮರಾಯರು, ಕಾರ್ನಾಡ್ ಸದಾಶಿವರಾಯರು, ಉಯಿಲ್ಗೋಳ ನಾರಾಯಣರಾಯರು, ಪಂಜೆಯವರು, BM ಶ್ರೀ ಅವರು, ನಿಜಲಿಂಗಪ್ಪನವರು, ಕಡಿದಾಳ್ ಅವರು, ಇವರೆಲ್ಲ ಪ್ರಾತಸ್ಮರಣೀಯರು. ಅವರ ಆಲೋಚನೆಗಳು, ಅವರ ಪುಸ್ತಕಗಳನ್ನು ನಾವು ಓದಬೇಕಾಗತ್ತೆ. ವಿದ್ಯಾವರ್ಧಕ ಸಂಘದ ನಾನಾಗ್ಲೇ ಹೇಳಿದೆ, ಧಾರವಾಡದ ಗೆಳೆಯರ ಬಳಗನು ಕೂಡ ನಾನು ಹೇಳಿದೆ. ಈ ಗಳಗನಾಥರು, ಬಸವರಾಜ್ ಕಟ್ಟಿಮನಿಯವರು, ಬೇಂದ್ರೆ, ಗೋಕಾಕ್, DVG ಇವರು ಆಧುನಿಕ ಯುಗದಲ್ಲಿ ಸಾಹಿತ್ಯವನ್ನು ಬೆಳೆಸಿದ್ದಾರೆ. ನಮ್ಮ DVG ಅವರು ನಮ್ಮ ಅಖಂಡ ಕೋಲಾರ ಜಿಲ್ಲೆಯವರು. ಅವರು ಬರೆದಿರುವಂತ ಮಂಕುತಿಮ್ಮನ ಕದ್ದ ಒಂದು ಚಿಕ್ಕ ಪುಸ್ತಕ ದೊಡ್ಡ ಬದಲಾವಣೆಯನ್ನ ಜಗತ್ತಿನಲ್ಲಿ ವ್ಯಕ್ತಿಯಲ್ಲಿ ತರಲಿಕ್ಕೆ ಸಾಧ್ಯತೆ ಇದೆ. ಅದನ್ನ ಒಂದು ರೀತಿ ಕನ್ನಡದ ವೇದದ ರೀತಿ ಜನ ಹೇಳ್ತಾರೆ. ಅದನ್ನು ಆ ಎಲ್ಲ ವಿಚಾರಗಳು ನಮ್ಮ ಜಿಲ್ಲೆಯಲ್ಲಿ ಬೆಳೆದಿದೆ. ಮಾಸ್ತಿ ಅವರಾಗ್ಲಿ, DVG ಅವರಾಗ್ಲಿ, ಸರಮ್ಯ ಅವರಾಗ್ಲಿ, HN ಅವರಾಗ್ಲಿ, ಹಾಗೇನೆ CNR ರಾವ್ ಅವರಾಗ್ಲಿ, ರಸಾಯನ ಶಾಸ್ತ್ರದ ಧ್ರುವತಾರೆ ಅಂತ ಕರೀತಾರೆ ಅವರು, ರಸಾಯನ ಜಗತ್ತಿನ ಧ್ರುವತಾರೆ ಅಂತ. ಜಚನಿ ಅವರಾಗ್ಲಿ, ಎಲ್ಲಕ್ಕೂ ಮಿಗಿಲಾಗಿ ಸಂತ ಕವಿ, ಜನಪರ ಕವಿ ಕೈವಾರ ನಾರಾಯಣಪ್ಪನವರು. ಈ ಎಲ್ಲದರಲ್ಲಿ ಸತ್ವ ಇದೆ. ಸಾಹಿತ್ಯ ಯಾಕೆ ಬೇಕು ಅಂದ್ರೆ, ಸಾಹಿತ್ಯದ ಜೊತೆ ನಾವಿದ್ರೆ ನಮ್ಮ ಬದುಕು ಸಂಸ್ಕಾರ ಆಗುತ್ತೆ, ನಮ್ಮ ಭಾವನೆಗಳು ಮೌಲಿಕವಾಗುತ್ತವೆ, ನಮ್ಮ ವರ್ತನೆ ಜವಾಬ್ದಾರಿಯುತವಾಗುತ್ತೆ, ನಮ್ಮ ನೋಟ ವಿಶಾಲವಾಗುತ್ತೆ, ನಮ್ಮ ಹೃದಯ ವಿಶಾಲವಾಗುತ್ತೆ, ಜನಪ್ರೀತಿ ನಮ್ಮಲ್ಲಿ ಬೆಳೆಯುತ್ತೆ ಅನ್ನೋದು. ಈಗ ಏನಕ್ಕೆ ಇಷ್ಟೆಲ್ಲ ಪುಸ್ತಕ ತಗೊಂಡು ಬಂದು ಓದ್ಬೇಕು ಅನ್ನೋಂಥ ಇದಿರುತ್ತೆ. ರಂಗಭೂಮಿನೂ ಅಷ್ಟೇ ಜೋರಾಗಿ ಬೆಳೆದಿದೆ. ಡಾಕ್ಟರ್ ರಾಜ್ಕುಮಾರ್ ಅವರಿಂದ, ಗುಬ್ಬಿ ವೀರಣ್ಣ ಅವರಿಂದ ರಾಜ್ಕುಮಾರ್ ಅವರು, ಪಂತುಲು ಅವರು, ಪುಟ್ಟಣ್ಣ, ಸಿದ್ಲಿಂಗಯ್ಯ, ಇವರೆಲ್ಲ ಜನಪದ ರಂಗಭೂಮಿಯಿಂದ ಬಂದಂತ ಜನ. ಅದನ್ನ ಉಳಿಸ್ಕೊಂಡು ಹೋಗ್ಬೇಕಾಗುತ್ತೆ. ಒಬ್ಬ ಕವಿ ಹೇಳ್ತಾನೆ, ಮಹಾಲಿಂಗ ರಂಗ ಅಂತ ಹೇಳಿ, ಕನ್ನಡ ನುಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ, ಸುಲಿದ ಬಾಳೆಯ ಹಣ್ಣಿನಂದದಿ, ಕಳಿದ ಸಿಗುರಿನ ಕಬ್ಬಿನಂದದಿ, ಅಳಿದ ಉಷ್ಣದ ಹಾಲಿನಂದದಿ ಅಂತೇಳಿ. ಚೆನ್ನಾಗಿ ಕಾಯ್ದು ಆರಿರುವಂತ ಹಾಲಿದ್ದಂತೆ, ಕದಳಿ ಕಬ್ಬಿನ ರಸದಂತೆ, ನಂಜನಗೂಡಿನ ರಸಬಾಳೆ ಹಣ್ಣಿನ ಇರುತ್ತೆ ಅಂತೇಳಿ. ಅಂದ್ರೆ ಕನ್ನಡ ಭಾಷೆ ಎಲ್ಲಿನೂ ಸೋತಿಲ್ಲ. ತನ್ನ ಆಲೋಚನೆಗಳನ್ನ ಅಭಿವ್ಯಕ್ತಿ ಮಾಡಲಿಕ್ಕೆ, ತನ್ನ ವಿದ್ವತ್ತನ್ನ ಕೊಡ್ಲಿಕ್ಕೆ, ತೇಜಸ್ವಿ ಅವರು ಬರಿತಾ ಇದ್ದಂತಹ ಪರಿಸರದ ಕಥೆಗಳಿರ್ಬೋದು, ಇವತ್ತು ನಾಗೇಶ್ ಹೆಗಡೆ ಅವರು ಬರಿತಾ ಇರುವಂತಹ, ನಮ್ಮ ಮಲ್ಲಿಕಾರ್ಜುನ್ ಇದ್ದಾರೆ ಅವರ ಫ್ರೆಂಡ್, ಬರಿತಾ ಇರುವಂತಹ ಪರಿಸರದ ವೈಜ್ಞಾನಿಕ ವಿಚಾರಗಳಿರ್ಬೋದು, ಅವರು ಶಿಶುನಾಳ್ ಶರೀಫ್ ತರ ಬರೀತಾರೆ. ಅಂದ್ರೆ ಜನತೆಗೆ ಅರ್ಥ ಆಗೋ ರೀತಿ ನಾಗೇಶ್ ಹೆಗಡೆ ಅವರು ಬರೀತಾರೆ. ಅಂದ್ರೆ ಇವೆಲ್ಲವೂ ಇದಾವೆ ಅಂತ ಹೇಳಿ. ಆ ಕರ್ಕಿ ಅವ್ರು ಇರ್ಬೋದು, ನರಕ ಕಿಡಿಸಿ ನಾಲ್ಗೆ ಸೀಳ್ಸಿ ಬಾಯಿ ಹೊಲ್ದ ಹಾಕಿದ್ರು ಮೂಗಲ್ ಕನ್ನಡ ಪದವಾಡ್ತೀನಿ ಅಂತೇಳಿ ರಾಜರತ್ನ ಹೇಳ್ತಾರೆ. ಅಂದ್ರೆ ಅವರ ಕನ್ನಡದ ಪ್ರೇಮ ಎಷ್ಟು ಚೆನ್ನಾಗಿರುತ್ತೆ ಅಂತೇಳಿ. ಇದೆಲ್ಲಕ್ಕೆ ಒಂದು ಮುನ್ನುಡಿಯಾಗಿ 73ರಲ್ಲಿ ದೇವರಾಜ ಅರಸು ಅವರು ಕರ್ನಾಟಕ ರಾಜ್ಯ ಅಂತ ಹೇಳಿ ಮರುನಾಮಕರಣ ಮಾಡ್ತಾರೆ, ಮೈಸೂರು ಸ್ಟೇಟ್ ಅನ್ನು. ಅಲ್ಲಿಂದ ಕನ್ನಡದ ಅಭಿವೃದ್ಧಿಗೆ ಅನೇಕ ಆಲೋಚನೆಗಳು ಕೊಡ್ತಾ ಹೋಗ್ತಾರೆ. ವಿಶ್ವೇಶ್ವರಯ್ಯನವ್ರನ್ನ ಮಾತಾಡ್ತಾ ಒಂದ್ಸಾರಿ ಅವರ ವರ್ಧಂತಿಗೆ ಒಂದು ಚಿಕ್ಕ ಪದ್ಯ ಬರೀತಾರೆ, ಚಿಕ್ಕದಲ್ಲ ದೊಡ್ಡ ಪದ್ಯನೇ ಬರೀತಾರೆ.
ಭಾರತ ರತ್ನ ವಿಶ್ವೇಶ್ವರಯ್ಯನವರಿಗೆ ಅವರು ಯಂತ್ರರ್ಷಿ ಅಂತ ಕರೀತಾರೆ. ಕುವೆಂಪು ಸಾಮಾನ್ಯವಾಗಿ ಒಪ್ಕೊಳ್ಳೋದಿಲ್ಲ. ದೊಡ್ಡ ಆಲೋಚನೆ ಇದ್ವಂತ ಮೇಧಾವಿ, ಗುಡಿ ಚರ್ಚಿಂಬ ಸೂಜಿಗಳ ಬಿಟ್ಟು ಹೊರಬನ್ನಿ, ಮಾನವೀಯತೆಗೆ ಬನ್ನಿ, ಮನುಜ ಮತಕ್ಕೆ ಬನ್ನಿ ಅಂತ ಹೇಳಿದಂತಹ ವಿಶ್ವಮಾನವ. ಅವರೊಂದು ಮಾತು ಹೇಳಿದ್ದಾರೆ, ಯುಗ ಯುಗಗಳ ಜ್ಞಾನದಿಂದ ಎಮ್ಮನ್ನು ಉತ್ತರಿಸಿ ವಿಜ್ಞಾನ ವಿದ್ಯೆಯನ್ನು ನೀಡಿ ಕಾಪಾಡಿರುವ ಓ ಮಾನವ ಧೀರಮತಿಯೇ, ನೀನಿಂದೆಮಗೆ ಆರಾಧ್ಯ ದೇವತೆಯು, ನಿನ್ನ ಪೂಜಿಪ ನರರು ಯಂತ್ರರ್ಷಿ ಮಾನವರೇ, ಮಂತ್ರರ್ಷಿಗಳು ನಮಗೆ. ಹೇ ಪುಣ್ಯ ಯಂತ್ರರ್ಷಿ, ನೀ ನಮ್ಮ ವಿಜಗೀಶುಮತಿಗೆ ಪ್ರತಿನಿಧಿಯಾಗಿ ನಿಂತಿರುವೆ ಅಂತೇಳಿ. ನಿನ್ನ ತಂತ್ರಕ್ಕೆ ಮಣಿದು ಅರಿವ ನದಿ ನಿಂತಿದೆ ಕಾವೇರಿ, ಮರುಭೂಮಿ ಬೀರಿದೆ ಹಸಿರು ನಗೆಯೇನು, ನೀನು ಗಂಗೆಯನ್ನು ತಡೆದು ನಿಲ್ಲಿಸಿದ ಭಗೀರಥ ಯಂತ್ರರ್ಷಿ ಅಂತ ಹೇಳ್ತಾರೆ ಕುವೆಂಪು ಅವರು. ಅಂದ್ರೆ ಅವರು ವಿದ್ವತ್ತನ್ನ ಎಲ್ಲ ಕಡೆ ಅವರು ಬಳಸ್ತಾನೇ ಹೋಗ್ತಾರೆ. ಅಂತಹ ವಿದ್ವತ್ತನ್ನ ಕನ್ನಡ ಭಾಷೆ, ಸಾಹಿತ್ಯ, ಸಂಸ್ಕೃತಿಯಲ್ಲಿ ನಾವು ಕಂಡಿದ್ದೇವೆ. ಹೀಗಾಗಿ ಇವತ್ತು 106 ವರ್ಷ, 1915 ಇವತ್ತು 2022 ಆಗಿದೆ, 107 ವರ್ಷ ಆಗ್ತಾ ಬಂದಿದೆ ಇಂಥ ಒಂದು ಸಾಹಿತ್ಯ ಪರಿಷತ್ತು. ಇದರ ಆಶಯ ಬಹಳ ದೊಡ್ಡದಿದೆ. ಕೇವಲ ಕನ್ನಡ ನಾಡಿಗೆ ಸೀಮಿತ ಅಲ್ಲ. ಇದು ಜಗತ್ತಿನ ಯಾವುದೇ ಕನ್ನಡಿಗರಿರ್ಬೋದು, ಅಥವಾ ಇದನ್ನ ಭಾಷಾಂತರ ಮಾಡಿ ಎಲ್ಲ ಜ್ಞಾನವನ್ನ ಕನ್ನಡಕ್ಕೆ, ಜಗತ್ತಿನ ಜ್ಞಾನವನ್ನ ತಗೊಳ್ಳಿಕ್ಕೆ ಕನ್ನಡೀಕರಣ ಮಾಡಬೇಕಾಗುತ್ತೆ. ಕನ್ನಡದ ವಿಚಾರಗಳನ್ನ ಕೊಡ್ಲಿಕ್ಕೆ ನಾವು ಕೂಡ ರೆಡಿ ಆಗ್ಬೇಕಾಗುತ್ತೆ. ಅಂತಹ ಕವಿಗಳು ನಮ್ಮಲ್ಲಿದ್ದಾರೆ, ಲೇಖಕರು ನಮ್ಮಲ್ಲಿದ್ದಾರೆ. ಡಿ.ಆರ್. ನಾಗರಾಜು ಅಂತ ಡಿ.ಆರ್.ಎನ್ ಅಂತ ಇದ್ರು, ನಮ್ಮ ಜಿಲ್ಲೆಯ ಹತ್ರದವರೇ, ದೊಡ್ಡಬಳ್ಳಾಪುರದವರು. ಜಪಾನ್ನಲ್ಲಿ ಯಾವುದೊಂದು ತಂತ್ರಜ್ಞಾನದ ಪುಸ್ತಕ ರೆಡಿ ಆದ್ರೆ ಅದನ್ನು 2 ದಿನಕ್ಕೆ ಓದಿ ಅದರ ಬಗ್ಗೆ ಒಂದು ರಿವ್ಯೂ ಬರೀತಾ ಇದ್ರು. ಅಂತ ಜನ ಈಗಲೂ ನಮ್ಮ ನಡುವೆ ಇದ್ದಾರೆ. ಜನ ಓದೋದನ್ನ ಕಲಿಬೇಕಾಗುತ್ತೆ, ಅಭಿರುಚಿ ಬೆಳೆಸ್ಕೊಳ್ಬೇಕಾಗುತ್ತೆ, ಸ್ನೇಹಿತರ ಗುಂಪು ಸೇರ್ಬೇಕಾಗುತ್ತೆ. ಅಂತ ಎಲ್ಲ ಕೆಲಸಗಳಿಗೆ ಒಂದು ವೇದಿಕೆಯಾಗಿ ಎಲ್ಲ ಹಳ್ಳಿಗಳಿರ್ಬೋದು, ತಾಲ್ಲೂಕಿರ್ಬೋದು, ಜಿಲ್ಲೆ ಇರ್ಬೋದು, ಸಾಹಿತ್ಯ ಪರಿಷತ್ತು ಅಂತಹ ತಾಯಿಯ ಸ್ಥಾನದಲ್ಲಿ ನಿಂತ್ಕೊಂಡು ಆ ವೇದಿಕೆಯನ್ನು ಕಲ್ಪಿಸಿಕೊಡ್ಲಿಕ್ಕೆ ರೆಡಿ ಆಗಬೇಕು. ನನ್ನೆಲ್ಲ ಜಿಲ್ಲೆಯ ಆತ್ಮೀಯ ಸಾಹಿತ್ಯ ಕಾರ್ಯಕಾರಿ ಸಮಿತಿಯ ಬಂಧುಗಳಿಗೆ, ಸ್ನೇಹಿತರಿಗೆ, ಸಾಹಿತ್ಯಾಸಕ್ತರಿಗೆ ನನ್ನ ಅತ್ಯಂತ ಹೃದಯಪೂರ್ವಕ ಮನವಿ ಏನು ಅಂದ್ರೆ, ಏನು ಮಾಡ್ತೀವೋ ಬಿಡ್ತೀವೋ ಮುಖ್ಯ ಅಲ್ಲ, ಎದೆಯಲ್ಲಿ ನಿರ್ಮಲವಾದ ಆಲೋಚನೆ ಇರಲಿ. ಪುಸ್ತಕಗಳನ್ನು ತಂದು, ನಮಗೆ ಆಸಕ್ತಿ ಇರುವಂತ ಪುಸ್ತಕಗಳನ್ನ ಹಿರಿಯರನ್ನ ಕೇಳಿ ಅವುಗಳನ್ನು ಓದಬೇಕಾಗುತ್ತೆ. ನಮ್ಮ ಚಿಂತನೆಯನ್ನ ಜಾಸ್ತಿ ಮಾಡಿಕೊಂಡ್ರೆ ನಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ, ನಮ್ಗೆ ಅನ್ನ ಸಿಗುತ್ತೆ. ಅನ್ನ ಸಿಗುವಂತ ಕೆಲಸವನ್ನು ನಾವು ಕನ್ನಡಿಗರು ಮಾಡಬೇಕಾಗುತ್ತೆ. ಅಭಿಮಾನ ಬರುವಂತ ಕೆಲಸನೂ ನಾವು ಮಾಡಬೇಕಾಗುತ್ತೆ. ಅಂತಃಕರಣಗಳನ್ನ ಕಟ್ಟುವಂತಹ ಕೆಲಸವನ್ನು ನಾವು ಮಾಡಬೇಕಾಗುತ್ತೆ. ಹೀಗಾಗಿ ಪರಿಷತ್ತಿನ ಆಶಯ ಬಹಳ ದೊಡ್ಡದಿದೆ. ಆ ಪರಿಷತ್ತಿನ ಆಶಯಕ್ಕೆ ಹತ್ತಿರವಾಗಿ ಹೋಗೋ ಅಂತ ಕೆಲಸವನ್ನಾದ್ರೂ ನಾವು ಮಾಡಿದ್ರೆ, ಇವತ್ತು ಸಾಕಷ್ಟು ಅಕಾಡೆಮಿಗಳಿದಾವೆ. ದಕ್ಷಿಣ ಭಾರತದಲ್ಲಿ ಯಾವ ರಾಜ್ಯನೂ ಬಡ್ಜೆಟ್ ಅಲ್ಲಿ ಖರ್ಚು ಮಾಡದೇ ಇರೋ ಅಷ್ಟು ದುಡ್ಡನ್ನ ನಮಗೆ ಮಾಡ್ತಾರೆ. ಅಕಾಡೆಮಿಗಳಿದ್ದಾರೆ, ಇಲಾಖೆಗಳಿದ್ದಾರೆ, ಶಾಸ್ತ್ರೀಯ ಭಾಷೆಯ ಸ್ಥಾನಮಾನವೂ ಸಿಕ್ಕಿದೆ. ಆದ್ರಿಂದ ನಾವು ದಿನಪತ್ರಿಗಳನ್ನ ಓದಂಗಾಗ್ಬೇಕು, ವಿಶೇಷ ಕೃತಿಗಳನ್ನ ಓದಂಗಾಗ್ಬೇಕು. ನಮ್ಮ ಈ ಪ್ರತಿದಿನ ಓದುವ ಮೂಲಕ ಆರಂಭ ಆಗಿ ಬರೆಯುವ ಮೂಲಕ ಮುಕ್ತಾಯ ಆಗ್ಬೇಕಾಗುತ್ತೆ. ಒಂದು ದಿವಸಕ್ಕೆ 1 ಗಂಟೆನೋ ಅರ್ಧ ಗಂಟೆನೋ ಓದಿದ್ರೆ, ಗ್ಲಾನ್ಸ್ ಸಿಂಹಾವಲೋಕನ ಮಾಡ್ಲಿಕ್ಕೆ ಸಾಧ್ಯತೆ ಆದ್ರೆ, ಪುಸ್ತಕನೂ ಕೂಡ ನನ್ನ ಬದುಕಿನ ಒಂದು ಅವಿಭಾಜ್ಯ ಅಂಗ ಅಂತ ಹೇಳಿಕೊಂಡು ಮನೇಲಿ ಇಟ್ಕೊಳ್ಳಿಕ್ಕೆ ನಾವು ರೂಢಿ ಮಾಡ್ಕೊಂಡ್ರೆ, ಖಂಡಿತ ನಮ್ಮ ಬದುಕುಗಳು ಕೂಡ ವಿಶಾಲವಾಗ್ತವೆ. ನಮಗೂ ಕೂಡ ಲಾಭ ಆಗುತ್ತೆ, ವ್ಯಕ್ತಿಗತವಾಗಿ ಕೂಡ ನಮ್ಗೆ ಲಾಭ ಆಗುತ್ತೆ. ಆದ್ರಿಂದ ಹೆಚ್ಚು ಜನ ನಾವು ಶಾಲಾ ಶಿಕ್ಷಕರಿದ್ದೇವೆ, ಆ ದೊಡ್ಡ ಆಸೆಗಳಿದಾವಲ್ಲ. ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ, ನನಗೆ ಗುಜರಾತ್ನಲ್ಲೇ ಹೇಳ್ಕೊಟ್ಬಿಟ್ಟಿದ್ರೆ ಸೈನ್ಸ್ ಅನ್ನ, ನಾನು ಸೈನ್ಸ್ ಮೇಸ್ಟರ್ ಆಗೋಗ್ತಾ ಇದ್ದೆ ಅಂತ. ಅವ್ರಿಗೆ ಒಳ್ಳೆ ಇಂಗ್ಲಿಷ್ ಬರ್ತಾ ಇತ್ತು. ಅವ್ರು ಹೇಳ್ತಾರೆ, ನನಗೆ ತಾಯಿಯ ಹಾಲಿನಷ್ಟೇ ಮುಖ್ಯ ನನ್ನ ತಾಯಿ ಭಾಷೆ. 8, 9ನೇ ಕ್ಲಾಸ್ವರೆಗೆ ಕನ್ನಡ ಮಾಧ್ಯಮದಲ್ಲಿ ಕಲಿಸಿ, ಆಮೇಲೂ ಕನ್ನಡ ಭಾಷೆ ಸಾಹಿತ್ಯವನ್ನ ಗಟ್ಟಿಯಾಗಿ ಬೋಧನೆ ಮಾಡಿ, ಅಧ್ಯಯನ ಮಾಡಿ, ಅದ್ರ ಜೊತೆಲಿ ನೀವು ಆಂಗ್ಲ ಭಾಷೆ ಕಲೀರಿ, ಇನ್ನೊಂದು ಭಾಷೆ ಕಲೀರಿ, ಬೇಡ ಅಂದವ್ರು ಯಾರು. ಆದ್ರೆ ಎಲ್ಲಿ ಮಾತೃಭಾಷೆಯಲ್ಲಿ ಒಂದು ಬಲವಾದ ಆಧಾರ ಸಿಕ್ಕಲ್ಲ ವಿಚಾರಕ್ಕೆ, ಚಿಂತನೆಗೆ, ಅಭಿವ್ಯಕ್ತಿಗೆ, ಅಲ್ಲಿ ಅದು ಗಟ್ಟಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಈ ದಿಕ್ಕಿನಲ್ಲಿ ನಮ್ಮ NCERT ಪುಸ್ತಕಗಳನ್ನ ಏನು ಕನ್ನಡಕ್ಕೆ ತರ್ಜಮೆ ಮಾಡಿ ಇಟ್ಟಿದ್ದಾರೆ ಸರ್ಕಾರ, ಇದನ್ನ ನಮ್ಮ ಶಾಲಾ ಮಕ್ಕಳು, ಸ್ಕೂಲ್ ಎಜುಕೇಶನ್ ಮಕ್ಕಳು PUC ವರೆಗೆ ಓದ್ಬೇಕಾಗುತ್ತೆ. ಪತ್ರಿಕೆ ಓದ್ಬೇಕಾಗುತ್ತೆ, ಬಹಳ ಮುಖ್ಯವಾಗಿ ಚಾನಲ್ಗಳಲ್ಲಿ ಬರುವಂತಹ ವಿಚಾರಗಳನ್ನ ಕೇಳಬೇಕಾಗುತ್ತೆ, ಸಂವಹನ ಬೆಳೆಸ್ಕೊಳ್ಬೇಕಾಗುತ್ತೆ. ಇಂಥ ಎಲ್ಲ ಕೆಲಸಗಳನ್ನ ನಾವು ಕನ್ನಡ
ಸಾಹಿತ್ಯ ಪರಿಷತ್ತಿನ ಮೂಲಕ ಒಂದು ಚಿಕ್ಕ ಪ್ರಯತ್ನವನ್ನಾದರೂ ನಾನು ಮಾಡಬೇಕು ಅಂತೇಳಿ ಎಲ್ಲರನ್ನ ನಾನು ಇದು ಮಾಡ್ತೇನೆ, ಕೋರ್ಕೊಳ್ತಾ ಇದ್ದೇನೆ. ನಮ್ಮ ಜಿಲ್ಲೆಯವರೇ ಆದಂತಹ DVG ಅವರು, ಮಾಸ್ತಿ ಅವರು, ತೀತಾ ಶರ್ಮಾ ಅವರು, ಇಡಗೂರು ರುದ್ರಕವಿ, ವಚನ ಸಾಹಿತ್ಯದ ತಜ್ಞ ಅನ್ಸ್ಕೊಂಡಿದ್ದಂತಹ ಬಸವಾರಾಧ್ಯರು, ಪ್ರಧಾನ ಗುರುದತ್ತು, ಹಂಪ ನಾಗರಾಜನವರು, ಕಮಲಾ ಹಂಪನ ಅವರು, ಈ ಅನೇಕ ಜನಗಳನ್ನ ಓದಬೇಕಾಗುತ್ತೆ. H ನರಸಿಂಹಯ್ಯನವರು, ವಿಶ್ವೇಶ್ವರಯ್ಯನವರು, ಯಚಾನಿ ಅವರು, ಒಳ್ಳೆ ಸ್ನೇಹಿತರಿದ್ದಾರೆ. ತಾಂತ್ರಿಕವಾಗಿಯೂ ಕೂಡ ಚೆನ್ನಾಗಿದ್ದಾರೆ ಅವರು. ಕೇವಲ ಕನ್ನಡ ನಮ್ಮ ಜಿಲ್ಲೆಗೆ, ನಮ್ಮ ರಾಜ್ಯಕ್ಕಷ್ಟೇ ಸೀಮಿತ ಆಗೋದು ಬೇಡ. ಅನೇಕ ಜನ ಹೊರದೇಶಗಳಲ್ಲೂ ಕೂಡ ಉತ್ತಮ ಸ್ಥಾನದಲ್ಲಿ ನಿಂತು ನಮ್ಮನ್ನು ನೋಡ್ತಾ ಇರ್ತಾರೆ. ಅವರ ಆಲೋಚನೆಗಳನ್ನು ನಮಗೆ ಕೊಡ್ಲಿ. ಅನೇಕ ಜನ ವಿಭಿನ್ನ ರೀತಿಯ ವ್ಯಕ್ತಿತ್ವ, ಆಲೋಚನೆ, ಪ್ರತಿಭೆಯಿಂದ ಜಗತ್ತಿನ ಎಲ್ಲ ದೇಶಗಳಲ್ಲಿ ಇದ್ದಾರೆ. ಅವರೆಲ್ಲರೂ ಈ ಒಂದು ವೇದಿಕೆಗೆ ಬರುವಂತೆ ಆಗಲಿ ಮುಂದಿನ ದಿನಗಳಲ್ಲಿ. ಕೇವಲ ಶೈಕ್ಷಣಿಕವಾಗಿ ವಿದ್ಯುತ್ ಮಾಡಿರುವಂತ ಮೇಷ್ಟ್ರುಗಳು ನಾವಷ್ಟೇ ಬರೋದು ಮುಖ್ಯ ಅಲ್ಲ. ನಮಗಿಂತ ಹೆಚ್ಚಿಗೆ ವಿದ್ಯಾರ್ಥಿಗಳು ಬರಬೇಕಾಗುತ್ತೆ. ತಾಯಂದ್ರು ಇದರಲ್ಲಿ ಬಂದು ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇರಬೇಕು. ಒಂದು ಪ್ಯಾನಲ್ ಡಿಸ್ಕಷನ್ ರೀತಿ ಮಾಡುವಂತ ಅವಕಾಶ ಇರಬೇಕು. ಅಪೂರ್ವವಾದ ಸಂಗತಿಗಳನ್ನ 1 ಗಂಟೆ ಉಪನ್ಯಾಸ ಎಲ್ಲ ಅಗತ್ಯ ಇರಲ್ಲ, ಯಾರು ಕೇಳಕ್ ಆಗಲ್ಲ. ಆದ್ರೆ ಒಂದು 15 ನಿಮಿಷದಲ್ಲಿ ಒಂದು ಅಪೂರ್ವವಾದ ವಿಚಾರವನ್ನ ನಮ್ಮ ಮಲ್ಲಿಕಾರ್ಜುನ ಅವರು ಬರೀತಾ ಇರ್ತಾರೆ ಪ್ರಜಾವಾಣಿಯಲ್ಲಿ. ನಮ್ಮ ನಡುವೆ ಇರುವಂತದ್ದನ್ನೇ ಅಪೂರ್ವವಾದ ವಿಚಾರಗಳನ್ನ ಅದನ್ನ ತೆಗೆದು ಹೆಕ್ಕುವಂತ ಕೆಲಸವನ್ನ ನಮ್ಮ ಅನಂತ ಕೃಷ್ಣ ಮತ್ತೆ ಅವರ ಸ್ನೇಹಿತರು ಮಾಡ್ಲಿ ಅಂತ ನಾನು ಹೇಳ್ತೇನೆ. ಅವರ ಪ್ರಯತ್ನ ನಿಜವಾಗ್ಲೂ ಅಭಿನಂದನೀಯ, ಸ್ತುತ್ಯಾರ್ಹ ಅಂತ ನಾನು ಭಾವಿಸಿದ್ದೇನೆ. ರಾಜ್ಯದಿಂದ ಪಂಚಾಯತಿ ಮಟ್ಟದವರೆಗೆ ನಾವು ಸಾಹಿತ್ಯ ಪರಿಷತ್ತಿನ ಘಟಕಗಳನ್ನ ನಾವು ಮಾಡ್ಕೊಳ್ಬೇಕಾಗುತ್ತೆ. 16 ಅಕಾಡೆಮಿಗಳು ನಮಗೆ ಸಹಾಯ ಮಾಡ್ತವೆ. ಮಾತೃಭಾಷೆ ಮಾಧ್ಯಮದ ಬಗ್ಗೆ, ಬೆಳಗಾವಿ ಗಡಿ ಸಮಸ್ಯೆ ಬಗ್ಗೆ, ಗಡಿ ಭಾಗದ ಶಾಲೆಗಳನ್ನ ಬಲಪಡಿಸೋದ್ರ ಬಗ್ಗೆ, ನಂಜುಂಡಪ್ಪ ಅವರ ವರದಿ ಬಗ್ಗೆ, ಸರೋಜಿನಿ ಮಹಿಷಿ ಅವರ ಕನ್ನಡಿಗರಿಗೆ ಉದ್ಯೋಗ ಅನ್ನುವಂಥ ವರದಿಯ ಬಗ್ಗೆ ನಾವು ಕೆಲಸ ಮಾಡೋಣ. ಓದುವ ಸಮಾಜವನ್ನ ಕಟ್ಟಲಿಕ್ಕೆ ಹೋಗೋಣ. ಜಗತ್ತಿನ ಅನೇಕ ದೇಶಗಳಲ್ಲಿ ಆಗಿರುವಂಥ ಸಂಶೋಧನೆಗಳು ಸಾಹಿತ್ಯದ ಬಗ್ಗೆ, ಯಾವ ದೇಶದಲ್ಲಿ ಸಾಹಿತ್ಯ ಓದ್ತಾರೆ, ಸಾಹಿತ್ಯಕ್ಕೆ ಹೆಚ್ಚಿನ ಓದುಗಾರಿಕೆಗೆ ಹೆಚ್ಚಿನ ಅವಕಾಶ ಕೊಡ್ತಾರೆ, ಅಂಥ ದೇಶಗಳ ಮಾನವಾಭಿವೃದ್ಧಿಯ ಸೂಚ್ಯಂಕಗಳು, ಅಭಿವೃದ್ಧಿಯ ಸೂಚ್ಯಂಕಗಳು, ಶಾಂತಿ ಸಹನೀಯ ಸೂಚ್ಯಂಕಗಳು ಉತ್ತಮವಾಗಿದ್ದಾವೆ. ಅದರಲ್ಲಿ ಭಾರತನೂ ಕೂಡ ಒಂದಿದೆ. ನಾವು ಒಂದು ಓದುವ ಸಮಾಜವನ್ನ ನಿರ್ಮಾಣ ಮಾಡಬೇಕಾಗುತ್ತೆ. ಮನುಷ್ಯ ಮರುಹುಟ್ಟನ್ನು ಪಡಿಬೇಕಾಗುತ್ತೆ. ಜಗತ್ತು ನಮ್ಮ ಕೈ ಮೇಲಿದೆ ಇವತ್ತು. ಆ ಜಗತ್ತಿನಲ್ಲಿ ಎಲ್ಲ ದೇಶದ ಋಗ್ವೇದದ ಒಂದು ಸಾಲಿದೆ, ಆನೋ ಭದ್ರ ಕಥವೋ ವಿಶ್ವಂತಹ ಅಂತೇಳಿ. ಎಲ್ಲ ಕಡೆಯಿಂದ ಉದಾತ್ತ ಯೋಚನೆಗಳು ನಮಗೆ ಬರಲಿ ಅಂತೇಳಿ. ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಎವರಿ ಸೈಡ್ ಅಂತ ಇದೆ. ಅಂತಹ ಚಿಂತನೆ ನಮಗಾಗ್ಲಿ, ಓದುವ ಸಮಾಜ ನಿರ್ಮಾಣ ಆಗಲಿ. ಯಾರು ಸಮಾಜದ ಕೆಳವರ್ಗದಲ್ಲಿದ್ದಾರೆ, ಬಡವರಿದ್ದಾರೆ, ಮಹಿಳೆಯರಿದ್ದಾರೆ, ಶೋಷಣೆಗೊಳಗಾಗಿರುವಂಥ ಜನ ಇದ್ದಾರೆ, ಅವರು ಸಾಹಿತ್ಯದಿಂದ ಆತ್ಮವಿಶ್ವಾಸವನ್ನು ಬೆಳೆಸ್ಕೊಳ್ಳಿ. ಅವರ ಅಂತರಂಗದ ವಿಕಾಸಗಳಾಗಲಿ. ಯಾರು ಅಧಿಕಾರ ಅಂತಸ್ತುಗಳ ಮೋಹದಲ್ಲಿದ್ದಾರೆ ಅವರಿಗೆ ಅಂತಃಕರಣ ಕರಗಲಿ. ಅಧಿಕಾರದಲ್ಲಿ ಏನಾದರೂ ಮಾಡಬೇಕು ಅನ್ನುವಂತಹ ಹೊಸ ಚಿಂತನೆಗಳು ಕೂಡ ಅವರಲ್ಲಿ ಬರಲಿ ಅಂತ ನಾನು ಆರೈಕೆ ಮಾಡ್ತಾ, ಹಿಂದೆ ಕಟ್ಟಿ ಬೆಳೆಸಿರುವಂತಹ ಕನ್ನಡ ನಾಡನ್ನ ನಮ್ಮ ಕೈಲಾದ ಮಟ್ಟಿಗೆ ಒಂದು 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 ಚಿಕ್ಕ ಅಳಿಲಿನಷ್ಟು ಇರುವೆಯಷ್ಟು ಕೆಲಸವನ್ನ ಮಾಡೋದ್ರ ಮೂಲಕ ಅತ್ಯಂತ ದೈನ್ಯ ಭಾವದಿಂದ ನನ್ನ ಪ್ರಥಮ ಕರ್ತವ್ಯ ಅಂತ ನಾವೆಲ್ಲರೂ ಕೂಡ ಮಾಡೋದ್ರಿಂದ ನಾವು ಹುಟ್ಟಿದ ಭೂಮಿಗೆ ಒಂದು ಗೌರವ ಸಲ್ಲಿಸಬೇಕಾಗುತ್ತೆ. ರಾಮಾಯಣ ಗ್ರಂಥದಲ್ಲಿ ರಾಮ ಹೇಳ್ತಾನೆ ವಿಭೀಷಣನಿಗೆ, ಜನನಿ ಜನ್ಮಭೂಮಿಷ್ಯ ಸರ್ಗಾದಪಿ ಗರಿಯಸಿ ಅಂತೇಳಿ. ನಾವು ಕೂಡ ನಾವು ಹುಟ್ಟಿರುವಂತಹ ಭೂಮಿಗೆ ಅದು ತಾಯಿಗೆ ಸಮಾನ ಅಂತ ಹೇಳ್ತಾರೆ. ಆ ತಾಯಿ ಭೂಮಿಗೆ, ತಾಯಿ ಭಾಷೆಗೆ ಸಲ್ಲಿಸುವ ಗೌರವ ಬರೀ ಗೌರವದಿಂದ ಆಗಲ್ಲ, ಅದನ್ನು ಬೆಳೆಸುವಂತಹ ಚಟುವಟಿಕೆಗಳನ್ನ ಮಾಡ್ತಾ ನಮ್ಮ ಬಾಳನ್ನ ಸಾರ್ಥಕಪಡಿಸ್ಕೊಳ್ಳಿಕ್ಕೆ ಹೋಗೋಣ. ಸಮಾಜದಲ್ಲಿ ನಾವೊಬ್ಬರೇ ಇಲ್ಲ. ಯಾವತ್ತೂ ಕನ್ನಡ ಭಾಷೆ ಮೊದಲಿಂದ ಬೋಧನೆ ಮಾಡಿರೋದು ಬಹುತ್ವವನ್ನ, ಸ್ನೇಹವನ್ನ, ಸೌಹಾರ್ದತೆಯನ್ನ. ಕನ್ನಡಿಗರು ಎಲ್ಲ ರಾಜ್ಯದಲ್ಲಿ ಬದುಕಬೇಕು. ಎಲ್ಲ ರಾಜ್ಯದವರು ಕನ್ನಡಕ್ಕೂ ಬಂದು ಕೆಲಸ ಮಾಡ್ತಾ ಇದ್ದಾರೆ, ಓದ್ತಾ ಇದ್ದಾರೆ ಅಂತ ಒಂದು ಹೆಸರಾಗ್ಲಿ ಕನ್ನಡಕ್ಕೆ. ಮೈಸೂರು ಯೂನಿವರ್ಸಿಟಿಯ ಹೆಸರುಗಳು ಎಲ್ಲ ಯೂನಿವರ್ಸಿಟಿಗೂ ಬರಲಿ.
ಈ ಸಾಹಿತ್ಯ ಪರಿಷತ್ತು ಇನ್ನೂ ಕೂಡ ಹಿರಿಯರ ಆಶಯಗಳನ್ನ ರಿಯಲೈಸ್ ಮಾಡಲಿಕ್ಕೆ ಕೆಲಸ ಮಾಡಲಿ ಅಂತ ಹೇಳ್ತಾ ನನಗೆ ಇಂಥ ಒಂದು ಅಮೂಲ್ಯ ಅವಕಾಶ ಕಲ್ಪಿಸಿಕೊಟ್ರು. ಅನಂತ ಕೃಷ್ಣ ಅವ್ರು ಏನು ಹೇಳದೇ ಇದ್ದಕ್ಕೆ ನಾನು ಮಾತಾಡಿದೆ. ಇಷ್ಟು ಮಾತನ್ನ ಹೇಳಿ ಇದು ಒಳ್ಳೆಯ ಆರಂಭ ಆಗಿದೆ ಅಂತ ನಾನು ಭಾವಿಸ್ತೇನೆ. ಮುಂದೆ ಎಲ್ಲರಿಗೂ ಖುಷಿ ಕೊಡುವಂತಹ, ತಿಳಿವಳಿಕೆ ಹೆಚ್ಚಿಸುವಂತ ಒಳ್ಳೆಯ ವಿಚಾರಗಳು ಇದರಿಂದ ಬರಲಿ, ನಿರಂತರ ನಡೀಲಿ. ಎಲ್ಲ ತಾಲೂಕುಗಳ ಜನತೆನೂ ಕೂಡ ಇದನ್ನ ಕೇಳಿ ಅವರ ಅಭಿಪ್ರಾಯಗಳನ್ನು ಹಂಚ್ಕೊಂಡು, ಇವತ್ತು ಕೇಳಿರೋರು ನಾಳೆ ಮಾತಾಡಿ ನಿಮ್ಮ ಮಾತನ್ನು ಇನ್ನೊಬ್ಬರು ಕೇಳಲಿ ಅಂತ ಅವಕಾಶಗಳು ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಅವರನ್ನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ನಮಸ್ಕಾರ ಸರ್. ಇಷ್ಟೊತ್ತು ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದೀರಾ. ಕನ್ನಡ ಸಾಹಿತ್ಯ ಪರಿಷತ್ತಿನ ಸಂಸ್ಥಾಪಕರ ಪರಿಚಯ, ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯನವರ ಬಗ್ಗೆ, ಹಾಗೂ ಪರಿಷತ್ತಿನ ಹುಟ್ಟು ಮತ್ತು ಇಲ್ಲಿವರೆಗೂ ನಡೆದು ಬಂದ ದಾರಿಯ ಬಗ್ಗೆ ಹೇಳಿದ್ದೀರಾ. ಕರ್ನಾಟಕದ ಏಕೀಕರಣದ ಬಗ್ಗೆ ಹೇಳಿದ್ದೀರಾ. ಕವಿಗಳು, ಲೇಖಕರು, ಭಾಷೆಯನ್ನ ಅತ್ಯಂತ ಹೆಚ್ಚು ಪ್ರೀತಿಯಿಂದ ಇಲ್ಲಿವರೆಗೂ ತಗೊಂಡು ಬಂದಿರ್ತಕ್ಕಂಥ ಎಲ್ಲರನ್ನ ನಡೆಸ್ತಕ್ಕಂಥ ಕೆಲಸ ನಿಮ್ಮ ಈ ಸಾಹಿತ್ಯ ಪರಿಷತ್ತಿನ ಪರಿಚಯದ ಭಾಷಣದಲ್ಲಿ ಒಟ್ಟಾರೆಯಾಗಿ ಎಲ್ಲವನ್ನ ಹೇಳಿದ್ದೀರಾ. ಬಹಳಷ್ಟು ವಿಚಾರಗಳನ್ನ ನಿಮ್ಮಿಂದ ನಾವು ಕಲ್ತಿದ್ದೀವಿ. ಈ ದಿನ ನಾವು ಎಷ್ಟು ಓದಿದೀವೋ ಇನ್ನೊಬ್ರು ಮಾತಾಡ್ದಾಗ ಕೇಳಿದಾಗ ಇನ್ನೊಂದಷ್ಟು ವಿಚಾರಗಳು ನಮ್ಮ ಗಮನಕ್ಕೆ ಬರ್ತದೆ. ಅದನ್ನ ನಾವು ಬೇರೆ ಕಡೆ ಮಾತಾಡಿದಾಗೂ ಈ ವಿಚಾರಗಳನ್ನ ತಿಳಿಸ್ತಕ್ಕಂಥ ಕೆಲಸ ಆಗ್ತದೆ. ಈ ದಿನ ಯಶಸ್ವಿಯಾಗಿ ಕಾರ್ಯಕ್ರಮವನ್ನ ನಡೆಸ್ಕೊಟ್ಟಿದ್ದೀರಾ. ಚಿಕ್ಕಬಳ್ಳಾಪುರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಕೋಡಿರಂಗಪ್ಪ ಸರ್ ಅವರಿಗೆ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಮತ್ತು ವೈಯಕ್ತಿಕವಾಗಿ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತೀನಿ. ನಮಸ್ಕಾರ ಸರ್. ಹಾಗೆ ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಭಾಗವಹಿಸಿದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಾಗವಹಿಸಬೇಕಾಗಿತ್ತು. ಪ್ರಥಮ ಪ್ರಯತ್ನ ಇದು. ಹೀಗೆ ನಿರಂತರವಾಗಿ ಕಾರ್ಯಕ್ರಮ ನಡೀತದೆ. ಭಾಷೆ, ಸಾಹಿತ್ಯ, ಕಲೆ ಈ ಯಾವ ನಿಟ್ಟಿನಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು, ಅವರ ವಿಚಾರಗಳನ್ನ ತಿಳಿಸ್ಬೋದು, ಇದು ಎಲ್ಲರಿಗೂ ಮುಟ್ಟುವಂತ ಕೆಲಸ ಶಿಡ್ಲಘಟ್ಟ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಡೆಯಿಂದ ನಡೆಯುತ್ತೆ. ಹಾಗಾಗಿ ಯಾವುದೇ ವಿಷಯದಲ್ಲಿ ಅವರು ನಿಪುಣರಿದ್ದಾರೆ, ದಯವಿಟ್ಟು ನಮ್ಮ ವೇದಿಕೆಯಲ್ಲಿ ನಾವು ಅವಕಾಶವನ್ನು ಕೊಡೋದಕ್ಕೆ ರೆಡಿ ಇದ್ದೀವಿ. ಆಸಕ್ತಿಯಿಂದ ಬಂದು ಮಾತಾಡಿ ನಿಮ್ಮ ಜ್ಞಾನವನ್ನ ಎಲ್ಲರಿಗೂ ಪಸರಿಸ್ತಕ್ಕಂಥ ಕೆಲಸ ಆಗ್ಬೇಕು ಅಂತ ನಮ್ಮ ಕಳಕಳಿಯ ಮನವಿ. ಹಾಗೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲರಿಗೂ ಸಹ ನಮ್ಮ ಶಿಡ್ಲಘಟ್ಟ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ಅನಂತ ಧನ್ಯವಾದಗಳನ್ನ ತಿಳಿಸ್ತೇನೆ. ಈ ಒಂದು ಕೆಲಸಕ್ಕೆ ತಾಂತ್ರಿಕವಾಗಿ ನಮ್ಗೆ ಸಹಕಾರ ನೀಡಿರ್ತಕ್ಕಂಥ ಆತ್ಮೀಯರಾದ ಅಜಿತ್ ಕೊಂಡಿನವರಿಗೂ ಸಹ ಕಾರ್ಯಕ್ರಮದ ಪರವಾಗಿ ಮತ್ತು ಪರಿಷತ್ತಿನ ಪರವಾಗಿ ಅನಂತ ವಂದನೆಗಳನ್ನು ತಿಳಿಸ್ತೀನಿ. ನಮಸ್ಕಾರ ಸರ್ ಎಲ್ಲರಿಗೂ.